ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಮಕ್ಕಳ ಬಗ್ಗೆ ಸಾವಿರಾರು ಕನಸನ್ನು ಇಟ್ಕೊಂಡಿರುವಂತಹ ಪೋಷಕರು ಮಕ್ಕಳಿಗೆ ಸೂಕ್ತವಾದಂಥ ಜೀವನದ ಪಾಠ ಯಾವುದು ಅನ್ನೋದರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದಾರಾ? ಹಾಗೆ ಇನ್ನೊಂದು ಕಡೆ ನೋಡೋದಾದರೆ, ಮಕ್ಕಳಿಗೆ ಜೀವನ ಪಾಠವನ್ನು ಪೋಷಕರು ಕಲಿಸಿಕೊಡ್ಬೇಕಾ ಅಥವಾ ತಾವು ಪಾಲಿಸುವ ಮೂಲಕ ಮಕ್ಕಳು ಅದನ್ನು ಅನುಸರಿಸೋ ರೀತಿಯಲ್ಲಿ ಜೀವನ ನಡೆಸಬೇಕಾ ಅನ್ನುವಂಥ ಪ್ರಶ್ನೆಗಳನ್ನು ಯಾವುದೇ ಪೋಷಕರು ಇಲ್ಲಿವರೆಗೂ ತಮಗೆ ತಾವು ಹಾಕಿಕೊಂಡಿರೋದಿಲ್ಲ. ಇಂತಹ ಪ್ರಶ್ನೆಗಳನ್ನು ಯಾವತ್ತೂ ತಾವು ಕೇಳಿಕೊಂಡಿರೋದಿಲ್ಲ. ಹಾಗಾಗಿ ಇಂಥ ಒಂದು ವಿಷಯವನ್ನು, ಮಗುವಿನ ಜೀವನದ ಪಾಠ ಏನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ, ಹಾಗಾದರೆ ಮಗುವಿನ ಜೀವನದ ಪಾಠ ಯಾವುದು? ಹರಿ ಶ್ರೀ ಗುರುಭ್ಯೋ ನಮಃ. ಈಗ ಈ ಪ್ರಶ್ನೆ, ಪಾಠ ಅಂದರೆ ಯಾವುದಿರ್ಬೋದು, ಯಾವುದಾಗಿರ್ಬೋದು ಅಲ್ವಾ? ಹೌದು. ನಮ್ಗೆ ಗೊತ್ತಿರೋದೇನು ಅಂದರೆ ಸ್ಕೂಲ್ಗೆ ಹಾಕಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದು, ಪಾಠ ಕಲಿಸೋದು. ಹೌದು. ಇನ್ನು ಬುದ್ಧಿ ಕಲ್ತ್ಕೋ, ಚೆನ್ನಾಗಿ ಒಳ್ಳೆ ಬುದ್ಧಿ ಕಲ್ತ್ಕೋ, ಚೆನ್ನಾಗಿ ಓದು, ಒಳ್ಳೆ ವಿದ್ಯಾವಂತ ಆಗು. ಇದು ಪಾಠ ಅಂತ ಅನ್ಕೊಂಡಿದ್ದಾರೆ ಅಪ್ಪ ಅಮ್ಮ ಅಂತ ಅನ್ಕೋತೀನಿ. ಹೌದಲ್ಲ? ಚೆನ್ನಾಗಿ ಓದಬೇಕು. ಯಾರು ಕೂಡ ಈ ಮಾತನ್ನ ನಾವು ಹೇಳ್ತಾ ಇದ್ದೀವಿ, ಮಗುಗೆ ಇದು ಎಷ್ಟರ ಮಟ್ಟಕ್ಕೆ ಇದು ಒಂದತ್ತಾ, ನಾವು ಹೇಳ್ತಿರ್ತಕ್ಕಂಥದ್ದು ಮಗು ಕೇಳಿಸ್ಕೊಳ್ಳೋಕೆ ಸಾಧ್ಯ ಆಗಿದೆಯಾ, ಅಥವಾ ನಾವು ಹೇಳ್ತಿರ್ತಕ್ಕಂಥದ್ದು ಕರೆಕ್ಟಾಗಿ ನಾವು ತಿಳ್ಕೊಂಡಿದ್ದೀವಾ? ಈ ಪ್ರಶ್ನೆ ಅಪ್ಪ ಅಮ್ಮ ಮೊದಲು ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಬೋಧನೆ ಮಾಡ್ತಕ್ಕಂಥದ್ದು ಸುಲಭ, ಅನುಕೂಲಕ್ಕೆ ತಕ್ಕಂತೆ ಬೋಧನೆ ಮಾಡ್ಬೋದು. ಆದರೆ ಆ ಬೋಧನೆಗೆ ತಕ್ಕಂತೆ ನಡ್ಕೊಳ್ಳೋದು ತುಂಬ ಕಷ್ಟ ಇದೆ. ದೊಡ್ಡವರು ಆಗಿರಬಹುದು, ಚಿಕ್ಕವರಾಗಿದ್ರು ಆಗಿರ್ಬೋದು. ಇಲ್ಲಿ ಮಗುವಿಗೆ ಜೀವನದ ಪಾಠ ಅಂದರೆ ಯಾವುದು ಅಂತ ಫಸ್ಟ್ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕು. ಹೌದಾ? ಮನೆಯೇ ಪಾಠಶಾಲೆ, ಮೊದಲ ಪಾಠಶಾಲೆ ಅಂತ ಕೇಳ್ತಿದ್ದೀವಿ, ಬರ್ಕೊಂಡಿದ್ದೀವಿ, ಪುಸ್ತಕದಲ್ಲೂ ಬರೆದಿರ್ತಾರೆ, ಸ್ಕೂಲಲ್ಲಿ ಕೂಡ ಬಾಗಿಲಲ್ಲೂ ಹಾಕಿರ್ತಾರೆ. ಹೌದಾ? ಹೌದು. ಅಲ್ಲಿ ದೇಗುಲ ಅಂತ ಹಾಕಿರ್ತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ದೇಗುಲ ಹೆಂಗಾಗೈತದು ಅಂತ. ಯಾವುದು? ಪಾಠಶಾಲೆನ ದೇಗುಲ ಕೈ ಮುಗಿದು ಹೊಳಗೆ ಬಾ ಅಂತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಉದ್ದಕ್ಕೂ ರೈಲ್ವೆ ಬೋಗಿ ಕಟ್ತಂಗೆ ಕಟ್ಟಿರ್ತಾರೆ ಸ್ಕೂಲ್ನ. ಏನಮ್ಮ, ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ, ಅದು ದೇಗುಲ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಇದು ನಮ್ಮ ಜೀವನದ ಕತೆ. ಒಟ್ಟಿನಲ್ಲಿ ಒಂದು ಬೋರ್ಡ್ ಬಿದ್ದರೆ ಅದು ಪಾಠ ಅಂತ. ಇದು ಯಾಕೆ ವಿಷಯ ಹೇಳ್ತೀನಿ ಅಂದರೆ, ನಾವು ಮಾತಾಡೋಕ್ಕೂ ನಡ್ಕೊಳ್ಳೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಏನೋ ಬಾಯಲ್ಲಿ ಬರುತ್ತೆ, ಏನೋ ಒಂದು ಪೇಚ್ಕೊಂಡ್ರೆ ನಮಗೂ ಒಳ್ಳೆಯದಲ್ಲ, ಕೇಳಿಸ್ಕೊಳ್ಳೋರ್ಗೂ ಚೆನ್ನಾಗಿರಲ್ಲ ಅನ್ನೋದನ್ನು ನಾವು ಮೊದಲು ಕಲ್ತ್ಕೋಬೇಕು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮಗುವಿಗೆ ಜೀವನದ ಪಾಠ ಯಾವುದು ಪುಸ್ತಕದಲ್ಲಿ ಇದೆಯಾ, ದೇವಸ್ಥಾನದಲ್ಲಿ ಇದೆಯಾ, ಜಾತಕದಲ್ಲಿ ಇದೆಯಾ, ಸ್ಕೂಲಲ್ಲಿ ಇದೆಯಾ, ಎಲ್ಲಿದೆ ಅಂತ ವಿಚಾರ ರಹಸ್ಯಕರವಾದ ವಿಚಾರ ಅಂತ ಅನ್ಕೋಬಹುದು. ವಿಚಾರ ರಹಸ್ಯ ಕೇಳೋವರೆಗೂ ಅಷ್ಟೇ, ಕೇಳಿದ್ಮೇಲೆ ಇದು ಗೊತ್ತಿತ್ತು ಅಂತ ಅನ್ಕೋತಾರೆ. ಅದನ್ನೇ ಹೇಳೋಣ ತಿರುಗಿಸಿ, ರಿಮೇಕು ಪಿಕ್ಚರ್, ಭಾಷೆ ಬೇರೆ ಅಷ್ಟೇ ಅಂತ ಅಂದ್ಕೊಳ್ಳಿ. ಯಾವುದದು ಮಗು ಪಾಠ? ಆಸೆ, ಕೋಪ, ದ್ವೇಷ, ಇದು ಮಗುವಿನ ಜೀವನದ ಪಾಠ. ಮಗುಗೆ ಅಲ್ಲ, ದೊಡ್ಡವ್ರಿಗೂ ಬೇಕು. ಅಂದರೆ ಅದನ್ನು ಬಿಡಬೇಕು ಅಂತ ಅಲ್ಲ, ಬೇಕಾಗಿರೋದೇನು? ಆಸೆ ಪಡಬಾರ್ದು. ಪಾಠ ಯಾವುದು? ಮಕ್ಕಳಿಗೆ ಆಸೆ ಪಡಬಾರ್ದು. ನನಗಿದೇ ಬೇಕು, ನಾನು ಹಿಂಗೆ ಇರಬೇಕು, ಈ ಆಸೆ ಬೇಡ. ಎರಡನೇದು, ಕೋಪ ಮಾಡ್ಕೋಬಾರ್ದು, ಯಾರನ್ನು ದ್ವೇಷಿಸಬಾರ್ದು. ಹೌದಾ? ಯಾರನ್ನು ದ್ವೇಷಿಸಬಾರ್ದು ಅಂದ್ರೆ ಏನು? ಮಗು ಗೊತ್ತಾಯ್ತಾ? ಗೊತ್ತಾಗಲ್ಲ ಗುರುಗಳೇ. ಇವ್ರು ಏನೋ ಹೇಳಿದ್ರು ಅದೇನೋ ಕೇಳಿಸ್ಕೊತಷ್ಟೇ. ಯಾರನ್ನು ದ್ವೇಷಿಸಬಾರ್ದು ಅಂದ್ರೆ ಹಿಂಗದು? ಎಲ್ಲರಲ್ಲೂ ಹೊಂದಾಣಿಕೆ ಆಗೋದನ್ನ ಕಲಿಬೇಕು. ಬೇಕಾ ಬೇಡ? ಇದು ಬೇಕು ಗುರುಗಳೇ. ಎಲ್ಲರಲ್ಲೂ ಹೊಂದಾಣಿಕೆ ಆದಾಗ ಪ್ರೀತಿ ಬರುತ್ತೆ. ಈ ಪ್ರೀತಿ ಬಂದಾಗ ದ್ವೇಷ ಹೋಗುತ್ತೆ, ದ್ವೇಷ ಹೋದಾಗ ಕೋಪ ಹೋಗುತ್ತೆ. ಹೌದಾ? ಹೌದು ಗುರುಗಳೇ. ಸೊ ಇದು ನಾವು ಪಾಠ ಮಕ್ಕಳಿಗೆ ಹೇಳ್ತಿದ್ದೀವಾ? ಪೋಷಕರಾದ ನೀವು ಒಮ್ಮೆ ಯೋಚನೆ ಮಾಡಿ, ಬೆಳಿಗ್ಗೆ ಎದ್ದು ಬಾಕ್ಸ್ ಕೊಟ್ಟು
ವಾಟರ್ ಬಾಟ್ಲು ಬ್ಯಾಗ್ ಹಾಕಿ ಜೋಪಾನ ಮಾಡಿ ಹೋಮ್ವರ್ಕ್ ಮಾಡಿ ಮಕ್ಕಳಿಗೆ ಬಾಯಿ ಟಾಟಾ ಮಾಡ್ತಕ್ಕಂತಹ ಪೋಷಕರು ಸ್ವಲ್ಪ ಯೋಚನೆ ಮಾಡಬೇಕು. ಮಕ್ಕಳಿಗೆ ನಾವು ಹೇಳಿಕೊಡುತ್ತಿರುವುದು ಪಾಠ ಎಷ್ಟರ ಮಟ್ಟಕ್ಕೆ ನಮಗೆ ಅರ್ಥ ಆಗಿದೆ ಅಂತಕ್ಕಂತಹ ವಿಚಾರಕ್ಕೆ ಇದು ಸರಿ ಹೋಗಬೇಕು ಅಂತ ಅವ್ರಿಗೂ ಆಸೆ. ಯಾರಿಗೆ? ಅಪ್ಪ ಅಮ್ಮನಿಗೆ. ನಮ್ಮ ಮಕ್ಕಳು ಹಠ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು ಅಂತ ಅವ್ರಿಗೂ ಆಸೆ. ಆದರೆ ಅವರಲ್ಲಿ ಅದು ಬಂದಿದೆ, ಅವರೇ ರಿಪೇರಿ ಮಾಡ್ಕೊಳಕ್ಕಾಗಿಲ್ಲ. ಆಗಿಲ್ಲ ಗುರುಗಳೇ. ಕೇಳಿದ್ರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟರು, ಕೂಲಿಗೆ ಹೋಗ್ತಿದ್ರು, ವಿದ್ಯಾವಂತರಲ್ಲ, ನಾವು ಹಳ್ಳಿಲಿ ಇದ್ದಿದ್ದು, ಕತೆ ಹೇಳ್ಕೊಂಡೆ ಕಾಲ ಕಳೆದ್ಬಿಡ್ತಾರೆ. ಹೌದು. ಸೊ ಕತೆ ಹೇಳ್ಕೊಂಡೆ ಮದುವೆ ಮಾಡ್ಕೊಂಡ್ರು, ಮಕ್ಕಳು ಮಾಡ್ಕೊಂಡ್ಬಿಟ್ರು. ಅದನ್ನು ಮಗು ಮೇಲೆ ಹೇರಕ್ಕೆ ಹೋಗ್ತಾರೆ. ಹೌದು. ಇವರ ಪರದಾಟದ ಜೀವನವನ್ನು ಮಗು ಮೇಲೆ ಅಪ್ಲೈ ಮಾಡಕ್ಕೆ ಹೋಗ್ತಾರೆ. ಏನು, ಸ್ಕೂಲ್ಗೆ ಹಾಕಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಹೌದು. ಇದು ಆಗೋ ಕೆಲಸ ಅಲ್ಲ. ಇದು ತಂದೆ ತಾಯಿ ಮಾಡಿರ್ತಕ್ಕಂಥ ಘೋರವಾದ ಅಪರಾಧ ಯಾವುದು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ನಮ್ಮ ಮಕ್ಕಳಲ್ಲಿ ಇರತಕ್ಕಂಥ ಹಠ, ಕೋಪ, ದ್ವೇಷ ಇದೆಲ್ಲವೂ ಕೂಡ ತಂದೆ ತಾಯಿಯಿಂದ ಬಂದಿರತಕ್ಕಂಥ ದೊಡ್ಡ ಬಳುವಳಿ. ಇದು ದೊಡ್ಡ ಆಸ್ತಿ. ಇದು ಅವರಲ್ಲಿ ಇರುತ್ತಲ್ಲ, ಅಪ್ಪ ಅಮ್ಮನಲ್ಲಿ ಇರತ್ತೆ ಗುರುಗಳೇ. ಮತ್ತು ಇಲ್ಲಿ ಬಂದಿರುತ್ತಲ್ವಾ. ಈಗ ನೀವು ತಿಳ್ಕೊಂಡಿರೋ ಮಕ್ಳಿಗೆ ಬೋಧನೆ ಏನು ಮಾಡಿದ್ರಿ? ಸ್ಕೂಲ್ಗೆ ಹೋದ್ರು ಅದನ್ನೇ ಹೇಳೋದು ಅವರು, ನೀವು ಅದನ್ನೇ ಹೇಳ್ತೀರಾ. ಮತ್ತು ಪಾಠ ಯಾವುದು? ಅದೇ MAT ಬ್ಯಾಟು, BAT ಬ್ಯಾಟು, ಅದೇ ಪಾಠ. ಹಸುವಿಗೆ 4 ಕಾಲು, ಸೂರ್ಯ ಗುಂಡಾಗಿದೆ ಸ್ಕೂಲಲ್ಲಿ. ಹೌದು. ಅದನ್ನು ನೀವು ಮುಂದೆ ಕೂರಿಸ್ಕೊಂಡು ಬರೆಸ್ತೀರಾ. ಏನು ಹೇಳ್ಕೊಟ್ರು ಅದು ಬರಿಯಪ್ಪ, ತಿಳ್ಕೊಂಡ್ಯಾ, ಅಷ್ಟೇ. ಈ ಪಾಠ ಕಲಿಸಿ ನಾವು ಜೀವನದಲ್ಲಿ ಮಕ್ಕಳನ್ನು ಎಷ್ಟರ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗೋಕ್ಕಾಗತ್ತೆ ಅಂತಕ್ಕಂತಹ ಒಂದು ಪ್ರಶ್ನೆ, ಆ ರಹಸ್ಯಕ್ಕೆ ವಿಚಾರವನ್ನು ಇವತ್ತು ಸ್ವಲ್ಪ ಹಗುರವಾಗಿ ಮನಸ್ಸನ್ನು ಹಗುರವಾಗಿ ಮಾಡಿಕೊಂಡು ಕೇಳಿಸ್ಕೋಬೇಕಾಗತ್ತೆ. ನಾವೆಷ್ಟು ಅಧರ್ಮದ ರೀತಿಯಲ್ಲಿ ಮಕ್ಕಳನ್ನು ನಾವು ಈ ಪ್ರಪಂಚಕ್ಕೆ ತಂದಿದ್ದೀವಿ, ಎಷ್ಟು ಅಜ್ಞಾನದಲ್ಲಿ ನಾವು ಮಕ್ಕಳನ್ನ ತಂದಿದ್ದೀವಿ. ಇದನ್ನು ನಿಮಗೆ ಬೇಸರ ಆದರೂ ಪರವಾಗಿಲ್ಲ, ಸ್ವಲ್ಪ ಯೋಚನೆ ಮಾಡಿ. ಇವತ್ತು ನಿಮ್ಮ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅದಕ್ಕೆ ನೀವೇ ಹೊಣೆಗಾರರು. ಅದು ಮಗು ಏನಾಗಿದೆ ಅದು ನೀವಾಗಿದ್ರಿ. ವೆರಿ ಸಿಂಪಲ್. ಹೌದು ಅಲ್ವಾ? ಹೌದು ಹೌದು ಗುರು. ಅದಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ಮೊದಲು ನಾವು ಪಾಠ ಕಲಿಯಬೇಕು. ಇನ್ನೊಬ್ಬರಿಗೆ ಹೇಳ್ಕೊಡ್ತಕ್ಕಂತಹ ವಿಚಾರದಲ್ಲಿ ಈ ಎಚ್ಚರಿಕೆಯನ್ನು ನಾವು ತಗೊಂಡಾಗ, ಇದಕ್ಕೊಂದು ಸಣ್ಣ ಉದಾಹರಣೆ ಏನು ಕೊಡ್ಬೋದು ಅಂದರೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಸ್ವಾಮಿ, ಏನು ಮಾಡೋದು ಅಂತ ಎಷ್ಟು ಜನ ಪ್ರಶ್ನೆ ಅಮ್ಮ? ತುಂಬ ಜನ ಕೇಳ್ತಾರೆ ಗುರುಗಳೇ ಅದನ್ನು, ಅಲ್ವಾ? ಹೌದು. ಹೊಂದಾಣಿಕೆ ಇಲ್ಲ, ಒಬ್ಬೊಬ್ಬರು ಒಂಥರ, ಮಗ ಒಂಥರ, ಮಗಳೊಂಥರ, ಗಂಡ ಒಂಥರ, ಏನು ಮಾಡೋದು ಸ್ವಾಮಿ, ಯಾವ ಪೂಜೆ ಇದ್ರೆ ಹೇಳ್ಕೊಟ್ಬಿಡಿ ಅಂತ ಫೈನಲ್ ಬರ್ತಾರೆ. ಹೌದು. ಈಗ ಪೂಜೆಯಿಂದ ಕೋಪ ಹೋಗುತ್ತೆ, ಪೂಜೆಯಿಂದ ದ್ವೇಷ ಹೋಗುತ್ತೆ, ಪೂಜೆಯಿಂದ ಪ್ರೀತಿ ಬರುತ್ತೆ ಅಂತಕ್ಕಂತಹ ವಿಚಾರ ಎಷ್ಟರ ಮಟ್ಟಕ್ಕೆ ಸರಿ? ಮತ್ತೆ ಯಾವುದರಿಂದ ಹೋಗುತ್ತೆ? ಅದೇನೇ ಪ್ರಶ್ನೆ. ಈಗ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಬಿಟ್ಟರೆ ಅಪ್ಪ ಅಮ್ಮ ಮಕ್ಕಳಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ಹೌದು. ಇಲ್ಲ ಮಂತ್ರ ಹೇಳ್ಕೊ ಅಂತ ಮಂತ್ರ ಹೇಳ್ಕೊಡ್ತಾರೆ, ಇಲ್ಲ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ಕೊಡ್ತಾರೆ, ಹೌದು. ಇಲ್ಲ ದಿನ ದೇವರಿಗೆ ಕೈ ಮುಗಿ. ಸರಿನೇ, ನೀವು ಮಾಡ್ತಾನೇ ಇದ್ದೀರಾ, ಪೂಜೆನ ಮಾಡ್ಕೊಂಡು ಬರ್ತಾನೆ ಇದ್ದೀರಾ, ನಿಮಗೂ ಏನು ಎಕ್ಸಾಮ್ ಪಾಸೇ ಆಗಿಲ್ಲ. ಏನಮ್ಮ? ಹೌದು ಗುರುಗಳೇ, ಅದು ಯಾಕೆ ಅಂತ. ದಿನ ಪೂಜೆ ಮಾಡ್ತಾನೆ ಅವರೇ. ಹೌದು, ಮಾಡ್ತಾರೆ. ಮಂಗಳವಾರ ಒಂದು, ಶುಕ್ರವಾರ ಒಂದು ಮಂತ್ರ. ಹೌದಾ? ಹೌದು. ಬೆಳಿಗ್ಗೆ ಒಂದು ದೇವಸ್ಥಾನ, ಸಾಯಂಕಾಲ ಒಂದು ದೇವಸ್ಥಾನ, ವಾರಕ್ಕೊಂದು ದೇವಸ್ಥಾನ. ಇಷ್ಟೆಲ್ಲ ಮಾಡಿ ನಿಮ್ಗೆ ಏನಾದ್ರು ಸಿಕ್ಕಿದೆಯಾ? ಸಿಕ್ಕಿಲ್ಲ. ಮಕ್ಕಳಿಗೆ ಅದನ್ನೇ ಹೇಳ್ಕೊಡ್ತೀರಾ? ಕೈ ಮುಗಿ ಮಂತ್ರ ಹೇಳು. ಅಯ್ಯೋ, ನನ್ನ ಮಗ ಎಷ್ಟೊಂದು ಮಂತ್ರ ಹೇಳ್ತದೆ ಗೊತ್ತಾ? ಖುಷಿಯೋ ಖುಷಿ. ಹೌದು. ಮಂತ್ರ ಹೇಳೋ ಪುರೋಹಿತರು ಕೇಳಿ ಹೋಗಿ, ನೆಮ್ಮದಿಯಾಗಿದ್ದೀರಾ ಅಂತ ಅಲ್ಲಿ ಸಿಕ್ಕತ್ತೆ ನಿಮಗೆ. ಅವ್ರು ನಿಜವಾಗ್ಲೂ ಕೇಳಬೇಕು. ಇವರು ಸ್ವಾಮಿ ಬೆಳಗಿನ ಸಾಯಂಕಾಲ ಮಂತ್ರ ಹೇಳ್ತೀರಾ ದೇವಸ್ಥಾನದಲ್ಲಿ, ನಿಮ್ಗೆ ಹೆಂಗಿದೆ ಅಂತ ಕೇಳಿ, ಸುಮ್ಮನಿರಮ್ಮ, ಅದ್ರ ಕಷ್ಟ ಯಾಕೆ ಹೇಳ್ತೀಯ ಅಂತ ಅವ್ರ ಹತ್ರ ಕೇಳಿಸ್ಕೊಳ್ಳಿ, ಗೊತ್ತಾಗತ್ತೆ. ಹೌದು. ಬೆಳಗಿನ ಸಾಯಂಕಾಲ ತನಕ ದೇವ್ರ ಮುಟ್ಟು ಮಂತ್ರ ಹೇಳೋರಿಗೆ ಏನೂ ಗೊತ್ತಾಗಿಲ್ಲ ಅಂದರೆ ನೀವೇನು ತಿಳ್ಕೊಂಡಿದ್ದೀರಾ? ಹಾಗಾದರೆ ಪೂಜೆ ಮಾಡೋದು, ಮಂತ್ರ ಹೇಳೋದೆಲ್ಲ ತಪ್ಪು ಅಂತ ಅನ್ಕೋಬೇಡಿ ದಯವಿಟ್ಟು. ನಾವು ಮೊದಲು ತಿಳ್ಕೊಬೇಕಾಗಿರೋದು, ಬೇರೆಯವ್ರ ಮೇಲೆ ಭಾರ ಹಾಕಿದ್ರೆ ನಮ್ಗೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಲ್ಲ, ಈ ಸೋಮಾರಿತನ ಹೋಗ್ಬೇಕು ಮೊದಲು. ದೇವರು ಮಾಡಿದ್ರೆ ಒಳ್ಳೇದಾಗತ್ತೆ, ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳು ಒಳ್ಳೇದಾಗತ್ತೆ, ಆಸ್ತಿ ಮಾಡಿಬಿಟ್ರೆ ಒಳ್ಳೇದಾಗತ್ತೆ, ಇದನ್ನು ನಾವು ತಿಳ್ಕೊಂಡಿರೋದು. ಹೌದು. ಸಾಧ್ಯನೇ ಇಲ್ಲ. ಇದನ್ನು ದೇಹ ತಪಸ್ಸು ಅಂತಾರೆ. ಏನು? ದೇಹ ತಪಸ್ಸು. ದೇಹದ ತಪಸ್ಸು ಯಾವುದು ಅಂತ ಕೇಳಿದ್ರೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ತಪಸ್ಸ ನಾವೇನು ಋಷಿಗಳ ಅಂತಾರೆ. ಏನಮ್ಮ? ಹೌದು ಗುರುಗಳೇ. ಈ ದೇಹದ ತಪಸ್ಸು ಯಾವುದು ಅಂತ ಫಸ್ಟ್ ಕೇಳ್ಕೊಳ್ಳಿ. ಏನದು ಅಂದರೆ,
ನಮ್ಮ ಮನಸ್ಸು ಅಂತ ಗೊತ್ತಿದೆ, ದೇಹ ಅಂತ ಗೊತ್ತಿದೆ. ಇವೆರಡು ಒಂದಾಗಬೇಕಾ ಬೇರೆ ಬೇರೆ ಇರಬೇಕಾ? ಒಂದಾಗಬೇಕು ಗುರುಗಳೇ. ಹಾಗೆ ಇಲ್ವಲ್ಲ. ಇದು ಮಾಡಿಕೊಂಡಾಗ ದೇಹ ತಪಸ್ಸಾಯಿತು. ನಿಮಗೆ ಗೊತ್ತಿದೆಯಾ? ಇಲ್ಲ. ಮಗು ಮಾಡ್ಕೊಳ್ಳೋಕೆ ಮುಂಚೆ ನೀವು ಗಂಡ ಹೆಂಡತಿ ಮಾಡ್ಕೊಂಡಿದ್ರಾ? ಇಲ್ಲ. ಮಗು ಹೊಟ್ಟೆಲಿರಬೇಕಾದ್ರೆ ನೀವು ಮಾಡಿದ್ರಾ? ಇಲ್ಲ. ಮತ್ತು ಮಗು ಹುಟ್ಟಿದ ಮೇಲೆ ಮಗುಗೆ ಹೇಳ್ಕೊಟ್ರಾ? ಇಲ್ಲ. ಮತ್ತು ಮಗುಗೆ ಏನು ಪಾಠ ಹೇಳ್ಕೊಟ್ರಿ? ಯೋಚನೆ ಮಾಡಿ. ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡಿದ್ದೀವಿ ಜೀವನದಲ್ಲಿ? ಮಕ್ಕಳು ಒಳ್ಳೆಯದಾಗಬೇಕು, ಮಕ್ಕಳು ಸರಿಯಾದ ದಾರಿಗೆ ತರಬೇಕು. ಏನ್ರಿ ಬೋಧನೆ ಇದು? ಈ ಬೋಧನೆಗೆಲ್ಲ ಬಗ್ಗುವಂಥ ವಿಚಾರ ಅಲ್ಲ. ಮನಸ್ಸು ದೇಹ ನೀವೇ ಒಂದು ಮಾಡ್ಕೊಳ್ಳದೆ ಮಗು ಮಾಡ್ಕೊಂಡ್ಬಿಟ್ಟು ಮಗು ಒಂದಾಗು ಅಂದ್ರೆ ಎಲ್ಲ ಆಗತ್ತದು? ಹೌದು. ನಿಮ್ಮಂಗೆ ಯಾರು ಹೇಳ್ಕೊಡ್ಲಿಲ್ವಲ್ಲ ಅಂತ ನನಗೆ ಹೇಳ್ತಾರೆ ಅದನ್ನ. ಅದು ಹೇಳ್ಕೊಡ್ಲಿಲ್ವಲ್ಲ ಅಂತ ಈಗ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ ಪಾಪ. ಅಯ್ಯೋ ನಮ್ದೆಲ್ಲ ಆಗೋಯ್ತು ಅನ್ಕೋಬೇಡಿ, ಮುಂದೆ ಆಗೋರ್ಗಾರು ಹೇಳ್ಕೊಡಿ ಅಲ್ವಾ? ಹೌದು ಗುರುಗಳೇ. ಸೊ ಹಾಗಾಗಿ ದೇಹದ ತಪಸ್ಸು ಅಂತಕ್ಕಂಥದ್ದು ಮಕ್ಕಳಿಗೆ ಯಾವ ತಂದೆ ತಾಯಿ ಪ್ರಯತ್ನ ಪಡ್ತಾರೋ ಆ ಮಗು ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗತ್ತೆ. ಆಗಲ್ವಲ್ಲ ಸ್ವಾಮಿ, ನಾವೇನು ಹೇಳಿದ್ರು ನಮಗೆ ಕಂಟ್ರೋಲ್ ಸಿಕ್ಕಿಲ್ಲ, ಮನಸ್ಸೇ ಒಂದು ಕಡೆ, ನಮ್ಮ ದೇಹನೇ ಒಂದು ಕಡೆ, ಮಕ್ಕಳಿಗೆ ಹೆಂಗೆ ಹೇಳ್ಕೊಡೋದ ಅಂತ ಪ್ರಶ್ನೆ ಆಗತ್ತೆ. ಇದಕ್ಕೆ ಕಾರಣ ಏನು ಅಂತ ಫಸ್ಟ್ ನೀವು ತಿಳ್ಕೋಬೇಕು. ಮನಸ್ಸು ದೇಹ ಒಂದು ಮಾಡುವುದು ಸತ್ಯ, ಮಾಡಲೇಬೇಕು, ನಮ್ಮ ಕರ್ತವ್ಯ. ಇದೇ ಜೀವನದ ಮೌಲ್ಯದ ನಿಜವಾದ ಪಾಠ. ಈಗ ಆ ಪಾಠಕ್ಕೆ ನಮಗೆ ಗೊತ್ತಾಗಿಲ್ಲ, ಮಕ್ಕಳಿಗೇನು ಹೇಳ್ಕೊಡೋಣ ಪ್ರಶ್ನೆಯಾಗಿ ಉಳ್ಕೊಂಡಿರುತ್ತೆ. ಇದಕ್ಕೆ ಈ ತಪಸ್ಸಿಗೆ ಮಗುವಿಗೆ ಕೊಡಬೇಕಾದ ಸಂದೇಶ ಏನು ಅಂತಂದರೆ, ಬೇಗ ಮಲಗಿ ಬೇಗ ಏಳಬೇಕು. ಇದು ಜೀವನದ ಪಾಠ. ಮಗು ಬೇಗ ಮಲಗಬೇಕು, ಬೇಗ ಏಳಬೇಕು, ಅದೇ ಸ್ವತಂತ್ರವಾಗಿ ಹೇಳಬೇಕು. ನೀವು ಹೇಳಪ್ಪ ಸ್ಕೂಲ್ಗೆ ಹೊಟ್ಟಾಯ್ತು, ವ್ಯಾನ್ ಬಂದ್ಬಿಡ್ತು ಹೇಳಪ್ಪ. ಈ ಕತೆ ಹೇಳ್ಬಾರ್ದು ಮಕ್ಕಳ ಹತ್ರ. ಈ ಕತೆ ಹೇಳಿ ಮಕ್ಕಳಿಗೆ ಹೇಳಿಸಿದ್ರೆ ಆ ಮಗು ಅರ್ಧ ಪ್ರಜ್ಞೆ ಕೊಟ್ಟೋಗುತ್ತೆ, ಪೂರ್ಣ ಪ್ರಜ್ಞೆ ಬರಲ್ಲ ಮಗುಗೆ. ಯಾಕೆ ಇವ್ರು ಬಲವಂತ ಮಗುವಿಂದ ನಿದ್ದೆಯಿಂದ ಹೇಳಿಸ್ಬಿಟ್ರು, ಅದ್ ನಿದ್ದೆ ಮಾಡಿಲ್ಲ, ನಿದ್ದೆ ಸಾಕಾಗಿಲ್ಲ, ಇವ್ರಿಗೆ ಬಾಕ್ಸ್ ರೆಡಿ ಆಗೈತೆ, ವ್ಯಾನ್ ಬಂದು ನಿಂತೈತೆ ಬಾಗ್ಲಲ್ಲಿ, ತಳ್ಳಬೇಕು ತಗೊಂಡೋಗಿ ಮಗುಗೆ ಆಚೆಗೆ ಅಲ್ವಾ? ಮಗುಗೆ ಮೊದಲು ಆಚೆಗೆ ತಳ್ಳಬೇಕು, ವಯಸ್ಸಿಗೆ ಬಂದು ಹುಡುಗ ಹುಡುಗಿನ ಮದುವೆ ಮಾಡಿ ಆಚೆಗೆ ತಳ್ಳಬೇಕು. ಇದೇ ತಾನೆ ನಮ್ಮ ಅಭ್ಯಾಸ. ಬರೀ ಹೊರಗೆ ತಳ್ಳೋದೇ ನಮ್ಮ ಕೆಲಸ. ಆಮೇಲೆ ಅಯ್ಯೋ ನಮ್ಗೆ ಏನಿದ್ರೇನೋ ಇಲ್ದಂಗಿವಿ, ನಾವು ಮಗನೇ ಒಂದು ಕಡೆ ನಾವೇ ಒಂದು ಕಡೆ, ಹಿಂಗೂ ಪೇಸ್ತೀರಾ, ಅದನ್ನು ಹೇಳ್ಕೊಡಲ್ಲ. ಹಾಗಿರಬೇಕಾದ್ರೆ ಆ ಮಗು ಕರೆಕ್ಟಾಗಿ ಮಲಗಬೇಕು, ಕರೆಕ್ಟ್ ಟೈಮ್ ಹೇಳಬೇಕು ಅಂದರೆ ನೀವು ಕಷ್ಟಪಟ್ಟೆ ಮಲಗಿಸ್ಬೇಕು. ಲೈಟ್ ಆಫ್ ಮಾಡಪ್ಪ, ಮೊಬೈಲ್ ಆಫ್ ಮಾಡಪ್ಪ, ಟಿ ವಿ ಆಫ್ ಮಾಡಪ್ಪ, ಮಲ್ಕಪ್ಪ ಕಣ್ಣು ಮುಚ್ಕೊಂಡು. ನಿದ್ದೆ ಬಂದಿರ್ತಾರೆ ಕಣ್ಣು ಮುಚ್ಚೋದು, ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಅದು ಹೆಂಗೆ ಮುಚ್ಕೊಳುತ್ತೆ ಮಗು? ಅದು ಕಣ್ಣು ಮುಚ್ಕೊಂತ ಹೇಳಿದ ತಕ್ಷಣ ಟೈಮ್ ನೋಡ್ತಾರೆ, ಓ ಮಗು ಮಲ್ಕೊಂಡ್ಬಿಡ್ತು. ಲೈಟ್ ಆಫ್ ಆದರೆ ಮಗು ಮಲಗೈತೆ, ಕಣ್ಣು ಮುಚ್ಕೊಂಡ್ರೆ ಮಗು ಮಲಗೈತೆ. ಇದೇ ರೀ ಆಗಿರೋದು ನಿಮ್ಮ ಜೀವನದಲ್ಲಿ ಸಮಸ್ಯೆ ಅಪ್ಪ ಅಮ್ಮಂದು. ಯಾಕೆ? ನಿಮಗೂ ಒತ್ತಡ, ಮಲ್ಕೊಂಡ್ರೆ ಸಾಕು ಅನ್ನಿಸ್ಬಿಡುತ್ತೆ, ಹೆಂಗೋ ಮಗು ಮಲ್ಕೊಂಡ್ರಲ್ವ ಆಯಿತು ಅಂತ. ಸೊ ಮಗುನ ಹೋಮ್ವರ್ಕ್ ಮಾಡಿಸ್ದೆ, ಮಗುಗೆ ಸ್ಕೂಲಿಗೆ ಕಳಿಸ್ದೆ, ಮಗುಗೆ ಇಷ್ಟಪಟ್ಟು ತಿಂಡಿ ಮಾಡಿಕೊಟ್ಟೆ, ನನ್ನ ಮಗು ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ ಅಂತ ನೀವು ಹೇಳ್ಕೊಳ್ತೀರಲ್ಲ, ಅದು ನೀವೇ ನೋಡ್ಕೋಬೇಕು ಕನ್ನಡಿಲಿ. ನಮ್ಮ ಮಕ್ಕಳನ್ನು ಯಾವ ದಾರಿಯಲ್ಲಿ ಕರ್ಕೊಂಡೋಗ್ತಾ ಇದ್ದೀವಿ, ದೇಹದ ತಪಸ್ಸಿಗೆ ನಾವು ಎಷ್ಟರ ಮಟ್ಟಕ್ಕೆ ಮಗುವನ್ನು ರೆಡಿ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ, ಬೇಗ ಮಲಗಿ ಬೇಗ ಹೇಳೋ ಅಭ್ಯಾಸ ಎಷ್ಟು ಮನೆಗಳಲ್ಲಿದೆ? ಇಲ್ಲ ಗುರುಗಳೇ. ಸಾಧ್ಯ ಆಗಿದೆಯಾ? ನೋಡ್ಕೊಳ್ಳಿ. ಇದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡೋಗಿ. ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ, ಮಂತ್ರ ಬರೆದ್ಬಿಟ್ಟು ರುಬ್ಬಿಬಿಟ್ಟು ಕುಡಿಸ್ತೀರಾ. ಇನ್ನು ಅದಕ್ಕೆ ಮೀರಿ ಕನ್ನಡ ಭಾಷೆ ಇಲ್ಲ ನಮ್ಮ ಹತ್ರ. ಹೇಳ್ಕೊಡೋದು ಕಲಿಯಲ್ಲ, ಅದೇ ಕಲಿಬೇಕು, ಕಲೀಲಿಲ್ಲ. ಏನು ಮಾಡೋದು ಮತ್ತೆ? ನೀವೇ ಮಂತ್ರ ಬರೆದ್ಬಿಡಿ, ಉನಿ ಹಾಕ್ಬಿಡಿ ನೀರೊಳಗಡೆ, ರುಬ್ಬಿಟ್ಟು ಕುಡಿಸ್ಬಿಡಿ. ಸೊ ಇದು ಯಾಕೆ ಮಾತು ಬಳಸ್ತಾ ಇದ್ದೀನಿ ಅಂತಂದರೆ, ಮಕ್ಕಳನ್ನು ನಾವು ಅಧೋಗತಿಗೆ ತೊಗೊಂಡು ಹೋಗ್ಬಿಟ್ಟಿದ್ದೀವಿ. ನಾವು ಗೊತ್ತಿಲ್ಲ ಹೋಗಿದ್ದೀವಿ, ಮಕ್ಕಳು ಹಂಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಆದರೆ ಕೂಲಿ ಮಾಡಿ, ಸಾಲ ಮಾಡಿ, ಕಾನ್ವೆಂಟ್ಗೆ ಫೀಸ್ ಕಟ್ಟಿ, ನೀವು ಸ್ಕೂಲ್ಗೆ ಹೋಗಿ ಕ್ಯೂ ನಿಂತ್ಕೊಂಡು ಎಷ್ಟು ಎಫರ್ಟ್ ಆಗ್ತಿರ್ರಿ ಮಕ್ಕಳು ಒಳ್ಳೆಯದಾಗಲಿ ಅಂತ. ಏನ್ರಿ ಒಳ್ಳೆಯದಾಗಿದೆ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಸಂಬಂಧಗಳು ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ, ಶಾಸ್ತ್ರ ಹೇಳೋ ಹತ್ರ ಹೋದಾಗ, ಪಿತೃದೋಷ ನಿವಾರಣೆಯನ್ನು ನೀವು ಮಾಡಿದಾಗ ನಿಮ್ಮ ಕುಟುಂಬ ಒಂದಾಗತ್ತೆ ಅಂತ ಒಂದು ಪೀಠಿಕೆ ಸ್ಕ್ರೀನ್ ಶುರುವಾಗುತ್ತೆ. ಹೌದು. ನಿಮಗೆ ಪಿತೃಶಾಪ ಹೊಂದಾಣಿಕೆ ಆಗಿಲ್ಲ, ಅವ್ರಿಗೆ ಅನ್ನ ಹಾಕಬೇಡಿ, ಸರಿ ಹೋಗ್ಬಿಡತ್ತೆ. ಅಲ್ಲವೇ ಅಲ್ಲ. ಪಿತೃಪೂಜೆ, ಪಿತೃದೋಷ, ಪಿತೃಶಾಪ, ಇದನ್ನ ಇಷ್ಟು ಸೆಕ್ಷನ್ ಇದೆ ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತೇ ಇಲ್ಲ. ಮೂರು ಒಂದೇ. ಹೌದು. ಪಿತೃದೋಷ ಯಾವುದು, ಪಿತೃಶಾಪ ಯಾವುದು,
ಎಲ್ಲ ಒಂದೇ ಸ್ವಾಮಿ. ಪಿತೃ ಪೂಜೆ ಯಾವುದು ಎಲ್ಲ ಒಂದೇ ಸ್ವಾಮಿ. ಅದೇ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಲ್ಲ, ಮಾಡ್ಕೊಬತ್ತಾವಿ ಸ್ವಾಮಿ. ಮನೇಲಿ ಅಯ್ಯೋ ಅದೇ ಸ್ವಾಮಿ ಗೊತ್ತಾಗ್ತಾಯಿಲ್ಲ. ಸೊ ಈ ರೀತಿ ಯಾಕಿದು ಹೋಲಿಕೆ ಕೊಡ್ತಾ ಇದ್ದೀನಿ ಅಂದರೆ, ಶಾಸ್ತ್ರ ಕೇಳೋ ಹತ್ರ ಹೋದರೆ ನಿಮ್ಗೆ 3 ಸಿಕ್ಕತ್ತೆ. ಒಂದು ಪಿತೃ ಶಾಪ, ಇನ್ನೊಂದು ಸ್ತ್ರೀ ಶಾಪ, ಇನ್ನೊಂದು ದೈವ ಶಾಪ. ಇವು 3ರಲ್ಲಿ ಯಾವುದೋ ಒಂದು ಪಕ್ಕ ನಿಮ್ಗೆ ಕೊಟ್ಟೆ ಕಳಿಸ್ತಾರೆ ಬೋರ್ಡ್ ಹಾಕಿ. ಹೌದು, ಹೌದಾ? ಹೌದು. 3ರಲ್ಲಿ ಒಂದು ಪಕ್ಕ. ನೀವು ಎಲ್ಲಿ ಪ್ರಪಂಚದಲ್ಲಿ ಎಲ್ಲೋ ಕೇಳಿದ್ರು ಈ 3ರಲ್ಲಿ ಯಾವುದು ಒಂದೇ ನಿಮ್ಮ ಬೋರ್ಡ್ ಹಾಕೋದು. ಹೌದು. ಇದು ಹೇಳ್ತಿರೋದು ಕೇಳ್ತಿರೋದು ಏನೂ ಇಲ್ಲ, ಇದು 0. ಯಾರು 0? ಅವ್ರು ಹೇಳೋರ್ದ ಕೇಳೋರ್ದ ಗೊತ್ತಿಲ್ಲ. ನೀವೇ ಯೋಚನೆ ಮಾಡಿ, ಕಾರ್ಯಕ್ರಮ ಪೂರ್ತಿ ಆಗೋದ್ರೊಳಗೆ ಗೊತ್ತಾಗುತ್ತೆ ನಿಮಗೆ. ಅದಕ್ಕೋಸ್ಕರವಾಗಿ ಹೊಂದಾಣಿಕೆ ಇಲ್ಲ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಕುಟುಂಬ ಹೊಂದಾಣಿಕೆ ಇಲ್ಲ, ಯಾರಲ್ಲೂ ಪ್ರೀತಿ ಬರ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಕಾರಣ ಪಿತೃಶಾಪವನ್ನು, ಪಿತೃಪೂಜೆಯನ್ನು, ಪಿತೃದೋಷವನ್ನು ನಾವು ಮುಂದೆ ಇಟ್ಕೊಂಡು ಬದುಕ್ತಾ ಇದ್ದೀವಿ ರೀ ಸ್ವಾಮಿ. ಇದಕ್ಕೇನಾದ್ರು ಆಗಿದೆಯಾ ಸ್ವಾಮಿ? ಇಲ್ಲ. ಮತ್ತು ಹೇಳೋದು ತಪ್ಪ, ಕೇಳಿದ ತಪ್ಪ, ಮಾಡ್ತಿರೋದು ತಪ್ಪ, ಹುಟ್ಟಿದ ತಪ್ಪ. ಈ ತಪ್ಪು ಮೇಲೆ ತಪ್ಪು ಬರ್ತಾ ಇರ್ತಕ್ಕಂತಹ ವಿಚಾರಕ್ಕೆ ಭಗವಂತ ಅಂತಕ್ಕಂಥದ್ದನ್ನು ಪೂಜೆ ಮಾಡುವಂಥ ಹೇಳೋರು, ಪೂಜೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವಂತ ಅಂತಕ್ಕಂಥದ್ದಕ್ಕೆ ಮೂಲ ಅರ್ಥ ಶಾಂತಿ ಅಂತ. ಯಾರಿಗೆ? ನಮಗೆ ಶಾಂತಿ ಇದ್ದರೆ ಅದು ಭಗವಂತ ನಿನಗೆ ಪ್ರಾಪ್ತಿಯಾಗಿದೆ ಅಂತ ಅರ್ಥ. ನಾವು ಶಾಂತವಾಗಿದ್ದರೆ ನಾವೇ ದೇವರು. ಹೌದಲ್ವಾ? ಹೌದು ಗುರುಗಳೇ. ಈಗ ಪೂಜೆ ಮಾಡೋದ್ರಿಂದ ಶಾಂತಿ ಬರುತ್ತಾ? ನೀವೇ ಯೋಚನೆ ಮಾಡಿ. ಸಾಧ್ಯನೇ ಇಲ್ಲ. ಅಂದರೆ ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಪೂಜೆ ಮಾಡಿ ಶಾಂತಿ ಬಂದಿದೆಯಾ? ಮಕ್ಳಿಗೆ ಶಾಂತಿ ಬಂದಿದೆಯಾ? ಕುಟುಂಬಕ್ಕೆ ಶಾಂತಿ ಬಂದಿದೆಯಾ? ಶಾಂತಿ ಮೂಲಾರ್ಥ ಗೊತ್ತಿಲ್ಲದಕ್ಕೆ ನೀವು ಪರದಾಡ್ತಾ ಇದ್ದೀರಾ ಅಷ್ಟೇ, ಪೂಜೆ ಮಾಡಿಕೊಂಡು, ಅರಕೆ ಕಟ್ಕೊಂಡು. ಈ ಶಾಂತಿ ಬರಬೇಕಾದ್ರೆ ಯಾವುದರಿಂದ ಬರಬೇಕು ಅಂದರೆ, ನಿಮ್ಮ ಉಸಿರಾಟ ಅಥವಾ ನಿಮ್ಮ ಮಗುವಿನ ಉಸಿರಾಟ ಶಾಸ್ತ್ರಾಧಾರಿತವಾದ ಉಸಿರಾಟ ನಡೆಯುತ್ತಿದ್ದರೆ ಮಗು ಶಾಂತಿ, ನೀವು ಶಾಂತಿ. ಆಗಿದೆಯಾ ನೋಡ್ಕೊಳ್ಳಿ. ಶಾಸ್ತ್ರಾಧಾರಿತ ಉಸಿರಾಟವನ್ನು ನಾವು ಗಮನಿಸಿದರೆ ಆಗ ನಿಮಗೆ ಶಾಂತಿ ಬರುತ್ತೆ. ಗೊತ್ತಿಲ್ಲ ಸ್ವಾಮಿ, ಅಷ್ಟೇ ನಿಮ್ಮ ಜೀವನ. ನಾವು ಆಡುತ್ತಿರುವ ಶಾಸ್ತ್ರಾಧಾರಿತವಾದ ಉಸಿರಾಟ ಅಲ್ಲ. ಬದುಕಿದ್ದೀನಿ ಅನ್ನೋದಕ್ಕೆ ಐಡೆಂಟಿಗೆ ಅಷ್ಟೇ ನಾವು ಉಸಿರಾಡ್ತಾ ಇರೋದು. ನಾನು ಹೇಳ್ಕೊಳ್ಳೋಣ, ಬದುಕಿದ್ದೀನಿ ಅನ್ನೋದಕ್ಕೆ ಅಷ್ಟೇ ನಾವು ಉಸಿರಾಡ್ತಾ ಇರೋದು. ಆರೋಗ್ಯಕ್ಕೆ ಉಸಿರಾಟ ಇಲ್ಲ, ನೆಮ್ಮದಿಗೆ ಉಸಿರಾಟ ಇಲ್ಲ, ಒಳ್ಳೆ ನಿದ್ದೆಗೆ ಉಸಿರಾಟ ಇಲ್ಲ. ಮತ್ತು ಯಾವ ಸ್ವಾಮಿ ಉಸಿರಾಟ? ಪ್ರಶ್ನೆ ಬರುತ್ತೆ ಗುರುಗಳೇ, ಅಲ್ವಾ? ನಾವು ನೋಡ್ಕೊಳ್ಳಿ, ನೀವು ಕೂತಿದ್ರಲ್ಲ ಟಿ ವಿ ನೋಡ್ತಾ ಮುಂದೆ, ನಿಮ್ಮ ಉಸಿರಾಟ ಎಲ್ಲಿ ನಡೀತಾ ಇದೆ? ಎದೆ ಭಾಗದಿಂದ ನಡೀತಾ ಇದೆ. ನಿಮ್ಮ ಮಕ್ಕಳು ನೋಡ್ಕೊಳ್ಳಿ, ಅದೇ ನಡೀತಾ ಇರೋದು. ಮತ್ತು ಹೆಂಗೆ ಶಾಂತಿ ಸಿಕ್ಕತ್ತೆ? ಮತ್ತು ಹಂಗಿದ್ಮೇಲೆ ಪೂಜೆ ಮಾಡೋದು ಎಲ್ಲಿ ಶಾಂತಿ ಸಿಗುತ್ತೆ? ದೇವ್ರು ನೋಡ್ದ 1-2 ನಿಮಿಷ ಶಾಂತಿ ಆಗ್ಬೋದು, ಅದಾ? ಹೌದು. ಮತ್ತು ಮಾಮೂಲಿ ಅದೇ. ಹೌದು. ಅಂದ ಮೇಲೆ ನಾವು ತಿಳ್ಕೊಳ್ಬೇಕಾಗಿದ್ದದ್ದು ಭಗವಂತ ಅಂತಕ್ಕಂಥದ್ದು, ಪೂಜೆ ಅಂತಕ್ಕಂಥದ್ದು ನಮ್ಮ ಉಸಿರಾಟದಲ್ಲಿ ನಾವು ನಿರ್ಮಾಣ ಮಾಡ್ಕೊಳ್ಬೇಕೇ ವಿನಃ ಅದನ್ನು ಹೋಗಿ ದೇವ್ರಿಗೆ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ, ನಾನು ಮಾಡಿದ್ದೀನಿ ಒಳ್ಳೆಯದಾಗತ್ತೆ ಅಂತ ಸುಳ್ಳು ಹೇಳ್ತಾರೆ. ಇವ್ರಿಗೆ ಒಳ್ಳೆಯದಾಗಿಲ್ಲ. ಮಗುವಿಗೆ ಸುಳ್ಳು ಹೇಳ್ಬಿಟ್ಟು ದಾರಿ ತಪ್ಪಿಸ್ಬಿಟ್ರು. ಹೌದು. ಆಮೇಲೆ ಅದು ಬುದ್ಧಿ ಬಂದ್ಮೇಲೆ ಹೇಳ್ತಾರೆ, ಬೇಕಾದರೆ ಮಾಡ್ಕೊ, ನನ್ಗೆ ಹೇಳ್ಬೇಡ. ಹೌದು, ನನಗೆ ನಂಬಿಕೆ ಇಲ್ಲ, ನೀನು ಮಾಡಿ ಏನು ಅನುಭವಿಸಿದ್ಯಾ, ನೀನೇ ಅದೇ ಬಂಬಡಿ ಹೊಡ್ಕೊತಾ ಇದೆಯಾ, ಅಪ್ಪ ಅಮ್ಮ ಕಿತ್ತಾಡ್ತಿದ್ದೀರಾ, ನಮ್ಗೆ ಯಾಕೆ ಕೇಳ್ತೀರಾ ಅಂತ ಚೆನ್ನಾಗಿ ಛೇಮಾರಿ ಮಾಡಿಸ್ಕೊಳ್ತಾರೆ ಅಲ್ವಾ? ಇದು ನಮ್ಮ ಮನೆಗಳಲ್ಲಿ ನಡೀತಾ ಇರ್ತಕ್ಕಂಥ ದಿನಚರ್ಯ ದೊಡ್ಡ ಪೂಜೆ. ಯಾವುದು? ಬೈಸ್ಕೊಳ್ಳೋದು, ಬೈದಾಡೋದು, ಕಿತ್ತಾಡೋದು, ಕೂಗಾಡೋದು, ಚೀರಾಡೋದು. ಇದೇನ್ರಿ ಜೀವನ? ಇಷ್ಟೆಲ್ಲ ಇರಬೇಕಾದ್ರೆ ಎಷ್ಟು ಸರಳವಾಗಿದೆ ಅಂದರೆ, ಇಷ್ಟೆಲ್ಲ ಇಲ್ಲಿವರೆಗೂ ಹೇಳಿದ್ದೆಲ್ಲ ಘೋರವಾದ ನರಕ ನಡೀತಾ ಇರೋದು. ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಬೇಗ ಏಳಬೇಕು. ಇದು ಎರಡೂ ನಡೆದ್ರಮ್ಮ ನಾನು ಇಷ್ಟೊತ್ತರೆಗೂ ಮಾತಾಡಿದ್ದೆಲ್ಲ ಕ್ಲೀನಾಗಿ ಉತ್ತರ ಸಿಕ್ಕತ್ತೆ. ಈ ಉತ್ತರ ಸಿಕ್ಕಕ್ಕೆ ಈ ಎರಡಕ್ಕೂ ರೆಡಿ ಇಲ್ಲ ಯಾರು, ದೊಡ್ಡವರಾಗಲಿ ಚಿಕ್ಕವರು ರೆಡಿ ಇಲ್ಲ ಗುರುಗಳೇ. ಹೇಳ್ಬೇಕು ಅಂತ ಮಲಕತ್ತಿನ ಸ್ವಾಮಿ ಹೇಳೋಕ್ಕಾಗಲ್ಲ. ಹೌದು. ಅಥವಾ 1-2 ದಿನ ಮಾಡ್ತೀನಿ, 3ನೇ ದಿನಕ್ಕೆ ಹುಷಾರು ತಪ್ಪಿಡುತ್ತೆ ಸ್ವಾಮಿ. ಹೌದು. ಈ ಪ್ರಶ್ನೆ ಯಾಕೆ ಅನುಭವಿಸ್ತಾ ಇದ್ದೀವಿ ಅಂದರೆ, ನಿಮ್ಮಪ್ಪ ಅಮ್ಮಂದದು ಪ್ರಸಾದ. ನೀವು ಅನುಭವಿಸ್ತಾ ಇದ್ದೀರಲ್ಲ, ಬೇಗ ಮಲಗಿ ಬೇಗ ಹೇಳೋಕ್ಕಾಗಲ್ಲ ಸ್ವಾಮಿ, ನಿದ್ದು ಬರಲ್ಲ ಅಂತಿಲ್ಲ. ಇದು ನಿಮ್ಮ ಅಪ್ಪ ಅಮ್ಮ ನಿಮಗೆ ಕೊಟ್ಟ ಪ್ರಸಾದ. ನಿಮ್ಮ ಮಕ್ಕಳು ಬೇಗ ಮಲಗಿ ಬೇಗ ಹೇಳ್ತಾ ಇಲ್ವಲ್ಲ, ಇದು ನೀವು ಕೊಟ್ಟ ಪ್ರಸಾದ. ಇವರು ಪ್ರಸಾದ ಈಸ್ಕೊಂಡು ಬರ್ತಾ ಇದ್ದಾರೆ ಹೊರತು ಪ್ರಸಾದ ಏನು ಅಂತ ಗೊತ್ತಾಗಿಲ್ಲ ಗುರುಗಳೇ. ಇದು ಇವತ್ತು ಮುಂದೆ ಇಡೋಣ. ಈ ಪ್ರಸಾದ ಆದರೂ ಯಾವುದು, ಯಾಕೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ, ತಂದೆ ತಾಯಿ ತಿಳ್ಕೊಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದದ್ದು
3 ತಿಂಗಳು ಗರ್ಭವತಿ ಆಗಿದ್ದಾಗ ಒಂದು ಹೆಣ್ಣು 3 ತಿಂಗಳು ಗರ್ಭವತಿ ಆಗಿದ್ದಾಗ ಒಂದು ಹೆಣ್ಣು ಅದೇ ಏನು ಅವಳು ಬಯಸ್ತಾಳೆ, ಗರ್ಭಿಣಿ ಆಗೋಳೆ, ಅವಳು ಏನು ಕೇಳ್ತಾಳೆ ಮಾಡಿಕೊಡಿ, ಮಗು ಅವರು ಇಬ್ಬರು ಚೆನ್ನಾಗಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೌದು ಅಲ್ವಲ್ಲ? ಅಪರಾಧ ಅದು, ಅಪರಾಧ. ಮಾಡಬಾರ್ದಲ್ಲ, ಅಪರಾಧ ಅಂತ ಹೇಳಿದ್ದೀನಿ. ವಿಷಯ ಪುತ್ ತಿಳ್ಕೊಳ್ಳೋಣ. ಈ 3 ತಿಂಗಳು ಗರ್ಭಾವತಿ ಆಗಿದಾಗ ಗರ್ಭವತಿ ಏನು ಕೇಳ್ತಾಳೆ, ಏನು ಇಷ್ಟಪಡ್ತಾಳೆ, ಹುಳಿನ, ಖಾರನ, ಕಹಿಯ, ಒಗರ ಕೊಡಿ, ಸಂತೃಪ್ತಿಯ ಕೊಡಿ. ಇಲ್ಲಿ ನಾವು ಪೂರ್ಣವಾಗಿ ಸೋತೋಗಿರ್ತಕ್ಕಂಥದ್ದು. ಬೇಡದೇ ಇರತಕ್ಕಂತಹ ಸಮಸ್ಯೆಯನ್ನು ಮಗುಗೆ ಕೊಡೋದು, ತಾಯಿ ಅನುಭವಿಸೋದು, ಇದೇ ರೀ ಶಾಪ. ಹಾಗಾದರೆ ಏನು ಮಾಡಬೇಕಿತ್ತು 3 ತಿಂಗಳ ಗರ್ಭವತಿಯಲ್ಲಿ? ನಿಮ್ಮನ್ನು ಮಾಡಿ ಅಂತ ಕಂಡೀಷನ್ ಆಗ್ತಾ ಇಲ್ಲ. ಸ್ವಲ್ಪ ತಿಳ್ಕೊಳ್ಳಿ. ನಾವು ಎಂಥ ಮೂರ್ಖತನದಲ್ಲಿ ಯಾವುದರಲ್ಲೂ ವಿಚಾರ ಗೊತ್ತಿಲ್ವಲ್ಲ ಅಂತಕ್ಕಂಥ ನಿಮಗೆಲ್ಲ ಬೇಜಾರಾಗಬಹುದು. 3 ತಿಂಗಳಿಂದ 5 ತಿಂಗಳು ಗರ್ಭವತಿ ಆಗೋವರೆಗೂ ಹಣ್ಣುಗಳು 90% ಪ್ರಧಾನತೆ ಇರಬೇಕು ಗರ್ಭಿಣಿಗೆ. ಹಣ್ಣುಗಳು, ಖಾರ, ಹುಳಿ, ಉಪ್ಪು ನಿಮ್ಗೆ ಇಷ್ಟವಾದವಂಗೆ ಭಾರಿ ಚೆನ್ನಾಗದೆ ಅಂತ ತಿನ್ನೋದಲ್ಲ. ಅದೇ ಮಗುವಿನ ನಿಮಗೆ ತಿರುಗುಬಾಣ ಆಗಿರ್ತಕ್ಕಂಥದ್ದು. ನೀವು ನಿಮ್ಮಪ್ಪ ಅಮ್ಮ ಮಾಡಿರೋದು, ನೀವು ನಿಮ್ಮ ಮಕ್ಳಿಗೆ ಮಾಡೋ ದ್ರೋಹ. ರಾಗಿ ಮುದ್ದೆ ಇಷ್ಟ ತಿನ್ನು, ಮೆಣಸಿನ ಸಾರು ಇಷ್ಟ ಕೊಡಿ. ಯಾಕೆ ಅಂದರೆ ಬೇಕು ಗರ್ಭವತಿಗೆ, ಬೇಕು. ಸರಿ, ಯಾವುದು ಬೇಕಾಗಿತ್ತು, ಯಾವ್ದು ಕೊಡಬೇಕಿತ್ತು, ಇದಿಲ್ವಲ್ಲ ಇಲ್ಲೂ? ಇಲ್ಲ ಗುರುಗಳೇ, ಅಲ್ವಾ? ಹೌದು. ಹಣ್ಣು ಸೇವನೆ ಮಾಡ್ತಕ್ಕಂಥದ್ದು 2 ತಿಂಗಳ ಕಾಲ ಬರೀ ಹಣ್ಣು 90% ಗರ್ಭವತಿಗೆ ಸೇರಿದರೆ ಆ ಮಗುವಿನ ಮನಸ್ಥಿತಿ, ಆ ಮಗುವಿನ ದೇಹಸ್ಥಿತಿ ಎಷ್ಟರ ಮಟ್ಟಿಗಿರುತ್ತೆ ರೀ? ನೀವು ತಿಂದಿರೋದು ಎಲ್ಲ ಏನು ರೀ? ಪಿಜ್ಜಾ, ಬರ್ಗರು, ಮಸಾಲೆ ದೋಸೆ, ರೋಸ್ಟು. ಅಂದಮೇಲೆ ನಿಮ್ಮ ಮಗು ರೋಸ್ಟು, ಹುಟ್ಟಿದ ಮೇಲೆ ನೀವು ರೋಸ್ಟು. ಅಲ್ಲ, ಇದೇನು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಅಲ್ಲ. ಯಾಕೆ ಅಂದರೆ ಹಣ್ಣುಗಳಲ್ಲಿರ್ತಕ್ಕಂಥ ಜೀವಕೋಶಗಳು ನಮ್ಮ ದೇಹದಲ್ಲಿ ಪಚನಾಂಗ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು. ಗರ್ಭವತಿಯಲ್ಲಿ ಕರೆಕ್ಟ್ ಟೈಮ್ಗೆ ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು, ಕರೆಕ್ಟ್ ಟೈಮ್ಗೆ ಯೂರಿನ್ ಪಾಸ್ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಮೋಷನ್ ಹೋಗಬೇಕು, ಕರೆಕ್ಟ್ ಟೈಮ್ಗೆ ಆಹಾರ ಸೇವನೆ ಮಾಡಬೇಕು. ಇದು ಗರ್ಭವತಿಯಲ್ಲೇ ಫುಲ್ ಫೇಲ್. ಹೌದಾ ಅಲ್ವಾ? ಹೌದು ಗುರುಗಳೇ. ಎಲ್ರೀ ಮಗುಗೆ ಎಂಥ ಮಗುರಿ ತರ್ತೀರಾ ಪ್ರಪಂಚಕ್ಕೆ? ನೀವು ಯೋಚನೆ ಮಾಡಿ. ನಿಮಗಿಷ್ಟವಾದ ತಿಂದ್ರಿ, ನಿಮಗಿಷ್ಟವಾದ ಮಗು ಸಿಕ್ಕಲ್ಲ. ನಿಮಗೆ ಇಷ್ಟವಾದ ನಿಮಗೆ ಆರೋಗ್ಯನೂ ನಿಮ್ಮ ಕೈಗೆ ಸಿಕ್ಕಲ್ಲ. ಯಾಕೆ? ನಾಲಿಗೆಯನ್ನು ಮಾತ್ರ ಆಧರಿಸಿ ಬದುಕ್ತಾ ಇದ್ದೀವಿ ಅಂದರೆ, ನಿಮ್ಮ ನಾಲಿಗೆಗೋಸ್ಕರವಾಗಿ ಆ ಮಗುವನ್ನು ನೀವು ಎಷ್ಟು ಮಟ್ಟಕ್ಕೆ ತಳ್ಳಿದ್ದೀರಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಗು ಎಷ್ಟು ಮಟ್ಟಕ್ಕೆ ಆರೋಗ್ಯ ಇರುತ್ತೆ, ನೀವು ಎಷ್ಟು ಚೆನ್ನಾಗಿ ಆ ಮಗುನ ನೋಡ್ಬೋದು. ಎಂಥ ಘೋರವಾದ ನರಕದಲ್ಲೇ ಬದುಕ್ತಾ ಇದ್ದೀವಿ, ಮಕ್ಕಳನ್ನ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಒತ್ತಿ ಹೇಳ್ದಂಗಿರುತ್ತೆ. ಖಾರವಾಗಿದೆ, ಚುಚ್ಚದಂಗಿದೆ, ಬೇಜಾರು ಮಾಡ್ಕೋಬೇಡಿ, ಸಾಫ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹಣ್ಣುಗಳು ತಿಂತಕ್ಕಂಥ ಸೇವನೆ ಇಲ್ಲ ಸ್ವಾಮಿ, ನಾವು ಒಂದು ಆ್ಯಪಲ್ ಗಿಪ್ಪಲ್ ತಿಂತಿದ್ದು ಒಂದಿಗಿಂದ ಅಲ್ಲ, 90% ದೇಹಕ್ಕೆ ಹಣ್ಣುಗಳೇ ಸೇರಬೇಕು. 90%. ಇನ್ನು ಉಳಿಕೆ ಏನೋ ಬಾಯಿ ಚಪ್ಪಲು ತಿನ್ನಿ, ತೊಂದರೆ ಇಲ್ಲ. ಆದರೆ ಹಣ್ಣುಗಳೇ ಹೊಟ್ಟೆ ತುಂಬಬೇಕು. ಆ ಮಟ್ಟಕ್ಕಿದ್ದಾಗ ಆ ಮಗುವಿನ ಪ್ರತಿಯೊಂದು ಪ್ರಜ್ಞಾಸ್ಥಿತಿ ಎಷ್ಟು ಮಟ್ಟಿಗಿರುತ್ತೆ, ನೀವು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಈಗ ತಪ್ಪು ಯಾರು ಮಾಡಿದ್ದು? ತಾಯಿ ತಿನ್ನುವಾಗಲೇ. ಎಸ್, ತಂದೆಗೂ ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ, ಪುರೋಹಿತರಿಗೂ ಗೊತ್ತಿಲ್ಲ, ಮದುವೆ ಮಾಡಿಸೋರ್ಗಂತೂ ಇನ್ನೂ ಗೊತ್ತಿರಲ್ಲ. ಯಾಕೆಂದರೆ ಅವರು ಆ ಸ್ಟೇಜಲ್ಲಿ ಹೋಗೇ ಇರಲ್ಲ. ಮಂತ್ರ ಮಾತ್ರ ಕಲ್ತಿರ್ತಾರೆ ಅಷ್ಟೇ. ಪೂಜೆ ಮಾಡಿಸೋರು ಅವರು ಮಂತ್ರ ಕಲ್ತ್ಕೊಂಡೇ ತಪ್ಪು ಮಾಡಿರೋದು. ಮಂತ್ರ ಕಲ್ತಿದ್ದು ತಪ್ಪಲ್ಲ, ಏನು ತಿಳ್ಕೊಂಡು ಮಂತ್ರ ಕಲಿಬೇಕಿತ್ತು ಅನ್ನೋದು ತಪ್ಪು. ಹೌದು. ಅದನ್ನು ಅವ್ರು ಇನ್ನೊಬ್ರಿಗೂ ಅದನ್ನೇ ಹೇಳ್ಕೊಡ್ತಾರೆ. ಈ ಮಂತ್ರ ಹೇಳಿಸಿ ಮಗು ಒಳ್ಳೆಯದಾಗತ್ತೆ, ಈ ಮಂತ್ರ ಹೇಳಿಸಿ ಮದುವೆ ಆಗುತ್ತೆ, ಈ ಮಂತ್ರ ಹೇಳಿಸಿ ಮಗು ಆಗತ್ತೆ ಅಂತ ಪ್ರಪಂಚನೇ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಪುರೋಹಿತ ಶಿಖಾಮಣಿಗಳು. ಏನು ಮಾಡೋಣ? ಅವ್ರಿಗೆ ಅದರ ಅರ್ಥ ಗೊತ್ತಿಲ್ಲ, ಇವ್ರಿಗೂ ಅರ್ಧ ಅರ್ಥ ಗೊತ್ತಿಲ್ಲ. ಹಾಗೆಯೇ ನಮಗೆ ಏನೂ ಗೊತ್ತಿಲ್ಲದೆ ಬದುಕಬೇಕಾದ್ರೆ ಇದು ಮಾಡಿರ್ತಕ್ಕಂತಹ ಎಂಥ ಅಪರಾಧವಾದ ಕೆಲಸ ಅಂತಕ್ಕಂಥ ವಿಚಾರಕ್ಕೆ ಹೋದಾಗ, ಯಾವ ತಾಯಿ ಗರ್ಭವತಿಯ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಮಾಡ್ತಕ್ಕಂತಹ ಮಲಮೂತ್ರ ದೋಷದಿಂದ ಆ ಮಗುವಿನ ಮನಸ್ಥಿತಿ, ದೇಹಸ್ಥಿತಿ ಎಲ್ಲವೂ ಕೆಟ್ಟಿರುತ್ತೆ. ಈ ಮಲಮೂತ್ರ ದೋಷದಿಂದ ಮಗುವಿಗಾಗಲಿ ಗಂಡ ಹೆಂಡತಿಗಾಗಲಿ ಯಾವ ಕಾರಣಕ್ಕೂ ನಿಮಗಾಗ್ತಾ ಇದೆಯಾ ನೋಡ್ಕೊಳ್ಳಿ. ಫಸ್ಟು ಬೇಗ ಮಲಗಿ ಬೇಗ ಹೇಳೋಕ್ಕೆ ಏನು ಬೇಕು? ಮಾಡ್ತಾ ಇದ್ದೀರಾ? ಬೇಗ ಮಲಗೋಕ್ಕಾಗಿದೆಯಾ? ಇಲ್ಲ. ಕಾರಣ ಏನಪ್ಪ ಅಂದರೆ, ಕೊನೆ ವಿಚಾರ ಹೇಳಬೇಕು ಅಂದರೆ ಒಂದೇ ವಿಷಯ. ಇಷ್ಟಕ್ಕೆಲ್ಲ ಒಂದು ರಹಸ್ಯಕರವಾದಂತಹ ವಿಚಾರ.
ನಾವು ಮಾಡಬೇಕಾಗಿರ್ತಕ್ಕಂಥದ್ದು ರಾತ್ರಿ ಮಲಗಕ್ಕೆ ಮುಂಚೆ ಮಗುವಾಗಲಿ ದೊಡ್ಡವರಾಗಲಿ ಇದನ್ನು ಚೆನ್ನಾಗಿ ಮಂದಟ್ಟು ಮಾಡ್ಕೊಳ್ಳಿ, ಅಷ್ಟು ಸುಲಭ ಅಲ್ಲ, ಪ್ರಯತ್ನ ಮಾಡಬೇಕು. ರಾತ್ರಿ ಮಲಗುವುದಕ್ಕೆ ಮುಂಚೆ ನೀವಾಗಲಿ ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿ ಇದ್ದಾಗ ಆಗಲಿ ನೆನಪಿಸ್ಕೊಳ್ಳಿ, ರಾತ್ರಿ ಮಲಗಕ್ಕೆ ಮುಂಚೆ ಶೌಚಾಲಯಕ್ಕೆ ಪ್ರವೇಶ ಆಗ್ತಿತ್ತಾ, ಇದನ್ನು ಶುದ್ಧೀಕರಣ ಮಾಡೇ ನಾನು ಮಲಗ್ತಿದ್ದೆ ಅಂತ ಏನಾದ್ರು ನಿಮಗೆ ಅರಿವಿದ್ದರೆ 99% ಭಾಗ ಇದಿಲ್ಲವೇ ಇಲ್ಲ. ಏನು ಹೇಳ್ತೀಯಮ್ಮ? ಇಲ್ಲ ಗುರುಗಳೇ. ರಾತ್ರಿ ಮಲಗಕ್ಕೆ ಮುಂಚೆ ಕ್ಲೀನ್ ಮಾಡಿ ಮಲಗಿದ್ದೆ ಸ್ವಾಮಿ ಗರ್ಭಿಣಿಯಲ್ಲಿ ಅಂದರೆ ಮಗು ಅದು ಕೆಲಸ ಮಾಡುತ್ತೆ. ನೀವಿಲ್ಲ ಕಷ್ಟಪಟ್ಕೊಂಡು ನಳ್ಕೊಂಡು ಎದ್ರಕೊಂಡು ಆಡ್ಬಿಟ್ಟು ಜಾಸ್ತಿ ಮಾಡ್ಕೊಂಡು ಪದಾಡ್ಕೊಂಡು ನಿಂತ್ಕೊಂಡು ಹೋಗ್ಬೇಕು ಅಂದರೆ ಆ ಗರ್ಭಾವ್ಯವಸ್ಥೆಯಲ್ಲಿ ಏನು ವೇದನೆಯನ್ನು ಅನುಭವಿಸ್ತಾ ಇರ್ತಾರೆ ಪಾಪ ಅವ್ರಿಗೆ ಗೊತ್ತು. ಆ ವೇದನೆಯಲ್ಲಿ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಹೌದು. ಸೊ ಇದು ಬೆಳಿಗ್ಗೆ ಮುಂಜಾನೆ ಎದ್ದ ತಕ್ಷಣ, ಬೆಡ್ಡಿಂದ ಎದ್ದ ತಕ್ಷಣ ಶೌಚಾಲಯಕ್ಕೆ ಪ್ರವೇಶ, ಇದೆರಡರ ಜೀವನದಲ್ಲಿ ಆಗಬೇಕಾಗಿರೋದು. ಯಾರಿಗೆ ಆಗಲಿ ಜೀವನದ ಪಾಠ ಯಾವುದು ಅಂದರೆ ರಾತ್ರಿ ಮಲಗಕ್ಕೆ ಮುಂಚೆ ಶೌಚಾಲಯಕ್ಕೆ ಪ್ರವೇಶ, ಬೆಳಿಗ್ಗೆ ಎದ್ದ ತಕ್ಷಣ ನೇರವಾಗಿ ಶೌಚಾಲಯ ಪ್ರವೇಶ. ನಿಮ್ಮ ಕುಟುಂಬದಲ್ಲಿ ಆಗಿದೆಯಾ ಅಥವಾ ನಿಮಗಾಗಿದೆಯಾ, ನಿಮ್ಮ ಅಪ್ಪ ಅಮ್ಮನಿಗಾಗಿದೆಯಾ, ಅವರಪ್ಪ ಅಮ್ಮನಿಗಾಗಿದೆಯಾ ಸ್ವಲ್ಪ ನೋಡಿ. ನೋಡಬೇಕು. ಆಗಿಲ್ಲ ಅಲ್ಲ? ಆಗಲ್ಲ, ಸಾಧ್ಯವೇ ಇಲ್ಲ. ಅಂದ ಮೇಲೆ ಪಾಠ ಯಾವುದು ಅಂತ ನೀವೇ ಯೋಚನೆ ಮಾಡಿ. ಈ ತಪ್ಪನ್ನು ಮಾಡಿ ಮಕ್ಕಳಿಗೆ ನರಕವನ್ನು ತೋರಿಸಿ ನಾವು ನರಕವನ್ನು ಅನುಭವಿಸಿ ಆಮೇಲೆ ನಮಗೆ ಸ್ವರ್ಗ ಇಲ್ಲದೆ ಸುಖ ಇಲ್ಲದೆ ಅಂತ ಹುಡುಕ್ತೀವಲ್ಲ, ನಾವು ಎಲ್ಲಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ. ಪ್ರಕಾಶ್ ಬಾಬು ಅಂತ ಹೇಳಿ ದಾವಣಗೆರೆಯಿಂದ ಒಬ್ರು ಕಾಲರ್ ಇದ್ದಾರೆ. ಪ್ರಕಾಶ್ ಬಾಬು ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ತಮ್ಮ ನಕ್ಷತ್ರ ಮತ್ತು ಲಗ್ನವನ್ನ ತಿಳಿಸಿ. ನಂದು ವಿಶಾಖ ನಕ್ಷತ್ರ, ತುಲಾ ರಾಶಿ. ಲಗ್ನ ಗೊತ್ತಿಲ್ಲ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಗಳೇ. ನಮಸ್ತೆ ನಾರಾಯಣ, ಹೇಳಿ ಏನು ಆಗಬೇಕಿತ್ತು ತಮಗೆ? ಗುರುಗಳೇ, ಈಗ ನಾನು ಮನೆ ಕಟ್ಬಿಟ್ಟು ಒಂದು 11 ವರ್ಷ ಆಯ್ತು. ನಾನು 30 ವರ್ಷದೊಳಗಿದ್ದಾಗೆ ಮನೆ ಕಟ್ಟಿದ್ದೀನಿ. ಓನು ನಾನೇ ಪ್ರಾಪರ್ಟಿ ತಗೊಂಡಿರೋದು. ಸರಿ. ಬಟ್ ಮನೆ ಕಟ್ಟಿ 2 ವರ್ಷದಿಂದನು ನನಗೇನು ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಯ್ತು. ಆಮೇಲೆ ನಮ್ಮ ತಾಯಿನ ಈಗ 3 ವರ್ಷದಿಂದ ಕಳ್ಕೊಂಡ್ವಿ. ಆಮೇಲೆ ಅದೇ ವ್ಯವಹಾರ ಏನ್ ಮಾಡಕ್ ಹೋದ್ರು ಆಗ್ತಾ ಇಲ್ಲ, ತುಂಬಾ ಲಾಸ್, ಕಷ್ಟ ಅಂತ ಅನ್ನಿಸ್ತಾ ಇದೆ ಗುರುಗಳೇ. ಈಗ ಇದು ಮನೆ ಕಟ್ಟದ ಮೇಲೆ ಹಿಂಗಾಯ್ತು ಅಂತ ಗೊತ್ತಾಗಿದೆಯಾ ಅಥವಾ ಹೇಗೆ ಅನಿಸ್ತು ನಿಮಗೆ? ಏನು ಅರ್ಥ ಆಯ್ತು ನಿಮಗೆ? ಮನೆ ಕಟ್ಟಿದ ಮೇಲೆ ಆಯ್ತು ಅನ್ನೋದು ಒಂದು ಫೀಲಿಂಗ್ ಬಂದಿದೆ. ಈಗ ನೀವು ಮನೆ ಓಕೆ, ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಮ ಇಷ್ಟದಂಗೆ ಕಟ್ಟದ್ರ, ಯಾರನ್ನಾರು ಕೇಳಿ ಕಟ್ಟದ್ರ? ಈಗ ನನಗೆ ಅಂತ ಐಡಿಯಾ ಇರ್ಲಿಲ್ಲ. ನಮ್ಮ ಸ್ನೇಹಿತರೊಬ್ರು ಇದ್ರು, ಅವರು ನಾನು ಪಾರ್ಟ್ನರ್ ಆಗಿ ವ್ಯವಹಾರ ಮಾಡ್ತಿದ್ವಿ. ಅವರು ನನಗೆ ಮದ್ವೆನೂ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ನಾನೊಂದು ಸೇಲ್ಸ್ ಮ್ಯಾನ್ ಆಗಿ ಮಾಡ್ತಾ ಇದ್ದೆ. ಹಂಗಾಗ್ಬಿಟ್ಟು ಇರಕ್ ಒಂದ್ ಮನೆ ಮಾಡ್ಕೊಂಡ್ರೆ ಒಂದು ಮದ್ವೆ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ. ಅದ್ಭುತ. ಮಾಡ್ಕೊಂಡು ಮನೇನು ಕಟ್ಕೊಂಡ್ವಿ, ಮದ್ವೆನೂ ಆಯ್ತು, ಮಕ್ಕಳು ಚೆನ್ನಾಗಿದ್ದಾರೆ ಗುರುಗಳೇ, 2 ಮಕ್ಕಳು. ಬಟ್ ಅದೇ ಇದು ಆರೋಗ್ಯ ಸಮಸ್ಯೆ. ಏನು ಓದಿದ್ದೀರಾ ಅಂದೆ? SSLC ಅಷ್ಟೇನೆ. ಮಕ್ಕಳು ನಕ್ಷತ್ರ ಗೊತ್ತಾ? ಮಕ್ಕಳು ನಕ್ಷತ್ರ ಹೇಳ್ತೀನಿ. ಮಗಳದು ಅಶ್ವಿನಿ ನಕ್ಷತ್ರ. ಎಷ್ಟು ವಯಸ್ಸು? 6 ವರ್ಷ 2 ತಿಂಗಳು. ಆಮೇಲೆ ಇನ್ನೊಂದು ನಕ್ಷತ್ರ ಯಾವುದು? ಇನ್ನೊಂದು ನಕ್ಷತ್ರ ಸ್ವಾತಿ ನಕ್ಷತ್ರ. ಮಗ ಎಷ್ಟು ವಯಸ್ಸು ಅವನಿಗೆ? 4.5. ಓಕೆ. ಇಬ್ಬರು ಆರೋಗ್ಯವಾಗಿ ಚೆನ್ನಾಗಿದ್ದಾರಾ? ಆರೋಗ್ಯವಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ, ಹೆಲ್ತಿ ಆಗಿದ್ದಾರೆ. ನಮ್ ಹೆಂಡತಿ ಮಕ್ಕಳದು ಏನು ಸಮಸ್ಯೆ ಇಲ್ಲ ಗುರುಗಳೇ. ನಮಗೆ ಎಲ್ಲಾ ತರನು ಅಡ್ಜಸ್ಟ್ ಆಗಿದೆ. ಹಳ್ಳಿಯಿಂದ ಮಾಡ್ಕೊಂಡಿದೀವಿ, ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಬಂದಿರೋದು ನಂದೇನೆ. ಸರಿ, ಆಯ್ತು. ನಿಮ್ಮ ಸೈಟ್ ಮೆಜರ್ಮೆಂಟ್ ಅಳತೆ ಎಷ್ಟು? ನಿಮ್ಮ ಸೈಟ್ ಒಂದು 25-34 850 ಸ್ಕ್ವೇರ್ ಫೀಟ್. ಅದಾಯ್ತು. ಈ ಸ್ಕ್ವೇರ್ ಫೀಟ್ ಯಾಕೆ ಬಂತೋ ಈ ಹಾಡು ರಾಮಾಯಣ ಗೊತ್ತಿಲ್ಲ. ಮಾತೆತ್ರ ಅಳತೆ ಹೇಳ್ರಿ ಅಂದ್ರೆ ಸ್ಕ್ವೇರ್ ಫೀಟ್ ಹೇಳ್ತಾರೆ. ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು? ಪೂರ್ವ ಪಶ್ಚಿಮ 25, ದಕ್ಷಿಣ ಉತ್ತರ 34. ಓಕೆ. ಸೈಟ್ ತಗೊಂಡಿದ್ದಾ? ಸೈಟ್ ತಗೊಂಡಿದ್ದು. ಓಕೆ. ಯೋಚನೆ ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಹಲೋ. ಯೋಚನೆ ಜಾಸ್ತಿನಾ ಬೇಜಾರು ಜಾಸ್ತಿನಾ?
ಬೇಜಾರು ಜಾಸ್ತಿ. ಓಕೆ, ಈಗ ನೀವು ಬೆಳಿಗ್ಗೆ ಹೇಳ್ತಕ್ಕಂತಹ ಸಮಯ, ನಿಮ್ಮ ಮಗಳು ಹುಟ್ಟಿದಾಳಲ್ಲ, ಹೌದು. ನೀವು ನಿಮ್ಮಿಬ್ಬರನ್ನೊಂದು ಟ್ಯಾಲಿ ಮಾಡ್ತೀನಿ ಇವಾಗ. ಕರೆಕ್ಟ್ ಟೈಮ್ಗೆ ಹೇಳೋ ಅಭ್ಯಾಸ ನಿಮಗಿದೆಯಾ, ನಿಮ್ಮ ಮಗಳಿಗಿದೆಯಾ? ಕರೆಕ್ಟ್ ಟೈಮಿಗೆ ಇತ್ತೀಚೆಗೆ ನನಗೆ ಇದೆ ಗುರುಗಳೇ. ಇತ್ತೀಚೆಗೆ ಕರೆಕ್ಟ್ ಟೈಮು? ಅಮ್ಮ ಇದ್ದಾಗೆಲ್ಲ ಲೇಟ್ ಮಾಡ್ತಿದ್ದೆ, ಈಗ ಮದ್ವೆ ಆದ್ಮೇಲಿಂದ ಚೇಂಜ್ ಆಗಿದ್ದೀನಿ. ಅದಕ್ಕೆ ಮುಂಚೆ ಎಷ್ಟು ಮಲಗ್ತಿದ್ರಿ? ಅದಕ್ಕೆ ಮುಂಚೆ ಮೊದಲೆಲ್ಲ ಮಿನಿಮಮ್ ಒಂದು 8 ಗಂಟೆ 8 ಗಂಟೆ ಮೇಲೆ ಎದ್ದೇಳ್ತಿದ್ದೆ. ಈಗೆಲ್ಲ ಒಂದು 6:30 7. ಓಕೆ, ನಿಮ್ಮ ಮಗಳಿಗೆ ನೀವೇ ಹೇಳಿಸ್ತೀರಾ, ಮಗುನೇ ಹೇಳುತ್ತಾ? ನಾವು ಸ್ವಲ್ಪ ಒಂದೊಂದ್ಸಲಿ ಹೇಳಿಸ್ತೀವಿ, ಅವರು ಹೇಳ್ತಾರೆ. ಅವ್ರ ಅಮ್ಮ ಎತ್ಕೊಳ್ಳೆ ಆದಷ್ಟು ಎದ್ದೇಳ್ತಾರೆ, ಅವ್ರ ಎಚ್ಚರ ಆಗ್ಬಿಡುತ್ತೆ ಅವರಿಗೆ. ಓಕೆ, ಇಲ್ಲಿ ವಿಚಾರ ಇಷ್ಟೇ. ಉತ್ತರ ದಕ್ಷಿಣದ ಮನೆಯನ್ನ ನಿವೇಶನವನ್ನು ನೀವು ತಗೊಂಡ್ರಲ್ಲ, ಹೌದು. ಮೊದಲನೇದಾಗಿ ವಿಷಯ ಇಷ್ಟೇ, ನಾವು ಸೂರ್ಯನನ್ನು ನಂಬಿ ಬದುಕ್ತಾ ಇದ್ದೀವಿ. ಹೌದು. ಹಾಗಿರ್ಬೇಕಾದ್ರೆ ನಮಗೆ ಸೂರ್ಯ ಮುಖ್ಯನಾ, ಬೇರೆ ಗ್ರಹಗಳು ದೇವರುಗಳು ಮುಖ್ಯನಾ? ಸೂರ್ಯನೇ ಮುಖ್ಯ. ಹಾಗಿದ್ಮೇಲೆ ನಿಮ್ಮ ಸೈಟ್ ಇರೋದು ಯಾವ್ದು ಜಾಸ್ತಿ? ಯಮನ ದಿಕ್ಕು ಜಾಸ್ತಿ ಆಯಿತು. ಉತ್ತರ ದಕ್ಷಿಣದಲ್ಲಿ ಇರುವಂಥವನು ಯಮ ಅಂದರೆ ಕಷ್ಟ, ದುಃಖ, ನೋವು, ಹಿಂಸೆ, ಅನಾರೋಗ್ಯ, ದುಡ್ಡು ಖರ್ಚು, ಬೇಜಾರು, ಒತ್ತಡ, ಅಂದರೆ ವಿಚಿತ್ರವಾದ ನರಕವನ್ನು ಅನುಭವಿಸಬೇಕು ಅಂದರೆ ಉತ್ತರ ದಕ್ಷಿಣದ ಸೈಟನ್ನು ತಗೋಬೇಕು. ಅಂದ್ರೆ ನಮಗೆ ಗೊತ್ತಿಲ್ಲ ಗುರುಗಳೇ. ಒಂದ್ ನಿಮಿಷ ಮನುಷ್ಯನ್ಗೆ ಯಾವುದು ಗೊತ್ತಿಲ್ಲ ಅಂತ ಹೇಳೋದು ಯಾಕೆಂದ್ರೆ ತಪ್ಪಿಸ್ಕೊಳಕ್ಕೆ. ಈ ಸೋಮಾರಿತನ ಮೊದಲು ಹೋಗಬೇಕು. ಯಾರನ್ನ ಕೇಳಿ ಮನೆ ಕಟ್ಟಬೇಕಿತ್ತು ನೀವು? ಫ್ರೆಂಡು ನೀವು ಮಾಡಿಬಿಟ್ರಂತೆ ಮದುವೆ ಮಾಡ್ಕೊಳ್ಳಿ ಅಂತ ಸೈಟ್ ತಗೊಂಡು ಮನೆ ಕಟ್ತಿ ಅಂತಿರಲ್ಲ. ಯಾವುದಾದ್ರು ಆಧಾರ ಇದೆಯೇನ್ರಿ? ಮೊದಲನೇದಾಗಿ ವಿಶಾಖ ನಕ್ಷತ್ರ 40% ಸತ್ತೋಗಿರುತ್ತೆ, ಏನು ತಾಕತ್ತೇ ಇರಲ್ಲ. ಅದರಲ್ಲಿ ಈ 2 ಮಕ್ಕಳು ಬಂದವೆ, ಅನಾರೋಗ್ಯದ ಮಕ್ಕಳು. ನೀವು ಹೇಳ್ತಿರೋ ಭಾರಿ ಚೆನ್ನಾಗದೆ ಅಂತ. ಏನ್ರಿ ಇಷ್ಟೊಂದು ಅನ್ಯಾಯದಲ್ಲಿ ಬದುಕ್ತಾ ಇದ್ದೀರಲ್ರಿ? ಮಕ್ಕಳ ತಲೆ ಮೇಲೂ ಕಲ್ಲು ಹಾಕಿದಿರಲ್ರಿ ನೀವು. ಅಶ್ವಿನಿ ನಕ್ಷತ್ರ ಮಗು ಕತೆ ಏನಾಗಿದೆ, ಅದಕ್ಕೆ ತಲೆಯಲ್ಲಿ ಏನು ಸಮಸ್ಯೆ ಆಗಿದೆ? ಸ್ವಾತಿ ನಕ್ಷತ್ರ ಮಗು ಹೊಟ್ಟೆ ಎಷ್ಟು ಕೆಟ್ಟಿದೆ ಅಂತ ಗೊತ್ತಿದೆಯೇನ್ರಿ? ಯಾವ ಪುರುಷಾರ್ಥಕ್ಕೆ ತಂದೆ ಸ್ಥಾನದಲ್ಲಿ ಇದ್ದೀರಾ ನೀವು? ನೀವು ಅನುಭವಿಸಿ ಅದಕ್ಕೋಸ್ಕರ ಹುಟ್ಟಿದ್ದೀರಾ. ಮಕ್ಕಳನ್ನ ಚೆನ್ನಾಗಿದೆ ಅಂತ ಬೇರೆ ಹೇಳ್ತೀರಾ, ಸುಳ್ಳು. ಏನು ಬದುಕ್ತಿರೋದಿರಿ ನೀವು? ಯಾವ ರೀತಿ ಬದುಕ್ತೀರಾ ಯೋಚನೆ ಮಾಡಿ. ಯಾವನೋ ಫ್ರೆಂಡ್ ಹೇಳೋದಂತೆ ಮಾಡಿ, ತೊಂದರೆ ಇಲ್ಲ. ಒಂದು ಮನೆ ಕಟ್ಟಬೇಕು, ಒಂದು ಮದುವೆ ಮಾಡ್ಕೋಬೇಕು, ಒಂದು ಮಗು ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ತನ್ನದೇ ಆದ ಒಂದು ಪ್ರಜ್ಞೆ ಇರುತ್ತೆ. ನಿಮ್ಮ ಇಷ್ಟದಂತೆ ಮಾಡ್ಕೊಂಬಿಟ್ಟು ಆಮೇಲೆ ಕೂತ್ಕೊಂಡು ಕತೆ ಕೇಳ್ತೀರಾ, ಸಮಯ ಹಾಳು ಮಾಡ್ತೀರಾ, ದುಡ್ಡು ಹಾಳು ಮಾಡ್ಕೋತೀರಾ, ಜೀವನದಲ್ಲಿ ನೆಮ್ಮದಿನ ಮಾಡ್ಕೊಂಡು ಯಾವತ್ತೋ ಒಂದಿನ ಸತ್ತೋಗ್ತೀರಾ. ಇದಕ್ಕೆ ಜೀವನದಲ್ಲಿ ಬಂದಿದ್ದು ಭಗವಂತ ಕಳಿಸಿದ್ದು ನಿಮ್ಮನ್ನು ಅನ್ಫಿಟ್ ಪರ್ಸನ್ ಮಾಡಿ. ಬೇಜಾರಾಯ್ತಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು. ಈಗ ಮನೆಯ ತಂದು JCB ತಂದು ಉರುಳಿಸ್ಬೇಕು. ನೀವು ರಿಪೇರಿ ಆಗಲ್ಲ. JCB ತಂದು ಮನೆಯನ್ನು ಉರುಳಿಸ್ಬೇಕು. ಇದು ಜೀವನದಲ್ಲಿ ಚಾಲೆಂಜ್ ಪ್ರಶ್ನೆ. ಮಾಡಿ ಅದು ಹೆಂಗೆ ಮಾಡ್ತೀರಾ ನೋಡೋಣ. ಅದು ಹೆಂಗೆ ಬದುಕ್ತೀರಾ ಬದುಕಿ? ಅದಕ್ಕೆ ಕಿತ್ತೋಗಿರೋರು ಹೇಳ್ತಾರೆ, ಒಂದು ಶಾಸ್ತ್ರ ಮಾಡಿಸ್ಬಿಡು, ಒಂದು ವಾಸ್ತುಹೋಮ ಮಾಡಿಸ್ಬಿಡು ಅಂತ. ಕಿತ್ತೋಗಿರೋರು ಕೂತಿರ್ತಾರೆ, ಹೇಳ್ಕೊಡ್ತಾರೆ, ಮಾಡಿಸ್ಬಿಡಿ, ಇನ್ನೊಂದಷ್ಟು ಸಾಲ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಬ್ಬ ಹೇಳ್ತಾನೆ, ಯಾರೋ ಮಾಟ ಮಾಡಿಸವ್ರೆ ಅಂತ. ಇಂಥ ಕಿತ್ತೋಗಿರೋ ಮುಂಡೆವು ನಮ್ಮ ದೇಶ ತುಂಬ ತುಂಬಿದ್ದಾರೆ. ಯಾಕೆಂದರೆ ನಿಮ್ಮಂಥ ಅವರು ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಅರ್ಧ ನಿದ್ದೆಯಲ್ಲಿ ಮನೆ ಕಟ್ಟಿ, ಅರ್ಧ ನಿದ್ದೆಯಲ್ಲಿ ಮದುವೆ ಮಾಡಿಕೊಂಡು, ಅರ್ಧ ನಿದ್ದೆಯಲ್ಲಿ ಮಕ್ಕಳು ಮಾಡಿಕೊಂಡು ಏನ್ರಿ ಬದುಕಿದು? ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಏನು ಬದುಕಲ್ಲಿ ಬದುಕ್ತಾ ಇದ್ದೀರಾ ನೀವು? ಯಾಕೆ ಇನ್ನೊಬ್ಬರನ್ನ ಕೇಳಿ ಕೇಳಿ ಜೀವನದಲ್ಲಿ ಸಾಯ್ಬೇಕು ನಾವು? ನಮಗೆ ಸ್ವತಂತ್ರವಾಗಿ ಭಗವಂತ ಬುದ್ಧಿ ಕೊಟ್ಟಿಲ್ಲ. ತಿಳ್ಕೋಬೇಕು. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದು ನಮ್ಮ ಅಮ್ಮನ ಮನೆ ಎಷ್ಟರ ಮಟ್ಟಕ್ಕೆ ಚೆನ್ನಾಗದೆ. ನಿಮ್ಗೆ ಸೋದರ ಮಾವ ಇದ್ದಾರೇನ್ರಿ? ಇದ್ದಾರೆ. ಎಷ್ಟು ಜನ? 3 ಜನ. ಅವ್ರ ಜೀವನ ಶೈಲಿ ನೋಡ್ಕೊಳ್ಳಿ ನೀವು. ನಿಮ್ಮ ಸೋದರ ಮಾವಂದ್ರ ಜೀವನ ಶೈಲಿ ನೋಡಿ ಹೆಂಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಚೆನ್ನಾಗಿ ಬಾಳಿ, ಎಷ್ಟು ನೆಮ್ಮದಿಯಾಗಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀ ನಿಮ್ಮದು ಜೆರಾಕ್ಸು. ನಿಮ್ಮ ಅಮ್ಮನ ಮನೆ ಸ್ಟೋರಿ 3 ತಿಂಗಳಾಗುತ್ತೆ ಹೇಳಿದ್ರೆ ಕ್ಲಾರಿಟಿ ಇಲ್ಲ, ಏನೂ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ, ಸತ್ತೋರು ಗೊತ್ತಿಲ್ಲ, ಏನೂ ಮಾಡ್ತಾ ಇಲ್ಲ. ಅಂಥವ್ರ ತಾಯಿ ಹೊಟ್ಟೆಲಿ ಹುಟ್ಟಿದ ನೀವು. ನಿಮಗೆ ಮನೆ ಇಲ್ಲ, ಒಳ್ಳೆ ಮದುವೆ ಇಲ್ಲ, ಒಳ್ಳೆ ಸಂತಾನ ಇಲ್ಲ. ಈಗ ಹೇಳ್ತೀರಾ ಒಳ್ಳೆ ಮದುವೆ ಆಯಿತು, ಒಳ್ಳೆ ಮಕ್ಕಳು ಹುಟ್ಟವ್ರೆ ಅಂತ. ಆದರೆ ನಾನು ಹೇಳ್ತಿರೋದು ಎಲ್ಲ ತಪ್ಪಾಗೋಗಿದೆ ಅಂತಲ್ಲ, ಹೆದರ್ಕೊಳ್ಳಿ ಅಂತಲ್ಲ. ನಾವು ತಿಳಿಬೇಕಾಗಿದ್ದು ಮೊದಲನೇದಾಗಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ. ನೀವು ತಿಳ್ಕೊಬೇಕಾಗಿದ್ದು ಏನು ಗೊತ್ತಾ? ಮನೆ ಕಟ್ಟೋದು ಮದುವೆ ಮಾಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿದ್ದು, ಮನುಷ್ಯ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂದ್ರೆ
ಯೂರಿನ್ನು ಮೋಷನ್ನು ದೋಷ ಇಲ್ಲದೆ ಮನುಷ್ಯ ಬದುಕಬೇಕು ಅಂತ ಗೊತ್ತಿತ್ತಾ ನಿಮಗೆ? ಹಾ ಗುರುಗಳೇ ಗೊತ್ತಿತ್ತು. ನಿಮ್ಗೆ ಸರಿಯಾಗಿತ್ತಾ? ಹಾ ಇದೆ ಇದೆ ಗುರುಗಳೇ. ಈಗಲೂ ಸರಿಯಾಗಿದೆ? ಈಗ ಸರಿ ಇದೆ ಗುರುಗಳೇ. ಹೌದು. ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಿನ್ನು ನೋಡು ಅಂತ ಹೇಳಿಬಿಟ್ಟು ರುಚಿ ತೋರಿಸ್ಬೇಕು. ಕೆಲವರು ಏನಂತಾರೆ ಅಂದರೆ ಏನು ನೋಡೇ ಇಲ್ಲ ತಿಂದರೆ ಚೆನ್ನಾಗಿದ್ದೀನಿ, ಚೆನ್ನಾಗಿ ಬದುಕಿದ್ದೀನಿ ಅಂತ ಹೇಳ್ತಾರೆ. ಆದರೆ ನೀವು ಮದುವೆ ಆಗೋಕ್ಕೆ ಮುಂಚೆ ಮಾಡ್ತಾ ಇದ್ದಂತಹ ನಿದ್ದೆ ಸಮಯ, ಊಟದ ಸಮಯ ಸ್ವಲ್ಪ ಯೋಚನೆ ಮಾಡಿ. ಚೆನ್ನಾಗಿದೆ ಅಂತ ನನಗೆ ಸುಳ್ಳು ಹೇಳೋ ನೀವು ಹೆಂಗ್ರಿ ಒಳ್ಳೆಯದಾಗತ್ತೆ? ಹಾಂ, ಯಾವ ಮನುಷ್ಯ ಸೂರ್ಯೋದಯದ ಮೇಲೆ ಹೇಳ್ತಾನೆ ಅವನು ಎರಡು ಕೆಟ್ಟಿದೆ ಅಂತಲೇ ಅರ್ಥ, ಹುಚ್ಚಿಡ್ದಿದೆ ಅಂತ. ಚೆನ್ನಾಗಿದೆ ಅಂತ ಈಗಲೂ ಸುಳ್ಳು ಹೇಳ್ತಾ ಇದ್ದೀರಾ ಅಂದರೆ ನಿಮ್ಗೆ ಒಳ್ಳೇದು ಯಾಕೆ ಆಗಬೇಕು? ಸಾಧ್ಯ ಇಲ್ಲ. ಮಾಹಿತಿ ಕೊಡಬಾರ್ದು. ಮನುಷ್ಯ ಸುಳ್ಳು ಹೇಳ್ಕೊಂಡೇ ಬದುಕಿತಾನೆ ಅಂದರೆ ಯಾರೂ ಒಪ್ಪಲ್ಲ ರೀ ನಿಮಗೆ. ದೇವರಲ್ಲ, ಯಾರೂ ಒಪ್ಪಲ್ಲ. ಇಂದಲ್ಲ ನಾಳೆ ನಿಮಗೆ ಏನು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು. ಮನುಷ್ಯನಿಗೆ ಯೂರಿನ್ ಮೋಷನ್ ಸಮಸ್ಯೆಯಿಂದ ಪ್ರತಿಯೊಂದು ರೋಗ ಬರುತ್ತೆ ಅಂತ ಅರಿವಿಲ್ಲದೆ ಬದುಕ್ತಾ ಇದ್ದೀರಾ. ಈಗ ಆರೋಗ್ಯ ಸಮಸ್ಯೆ ಕೇಳ್ತಾ ಇದ್ದೀರಾ, ಆದರೆ ಇನ್ನೂ ಒಪ್ಕೋತಾ ಇಲ್ಲ ನೀವು. ಈ ಸುಳ್ಳು ಹೇಳೋರಿಗೆ ನಾವೇನು ಹೇಳೋಣಪ್ಪ? ನೀವೇ ಯೋಚನೆ ಮಾಡಿ. ಸತ್ಯವನ್ನು ಒಪ್ಪಿಕೊಳ್ಳಿ. ನಿಮ್ಮ ಮಗನ ಹೊಟ್ಟೆಯನ್ನು ರಿಪೇರಿ ಮಾಡುವುದನ್ನು ತಿಳಿಯಿರಿ. ನಿಮ್ಮ ಮಗಳು ಮಾಡ್ಕೊಳ್ತಾ ಇರ್ತಕ್ಕಂಥ ಬೇಜಾರಾಗ್ತಾ ಇರ್ತಕ್ಕಂಥ 6 ವರ್ಷದ ಮಗುವಿಗೆ ಎಷ್ಟು ಸಮಸ್ಯೆ ಇದೆ ತಿಳ್ಕೊಳ್ಳಿ. ಮಕ್ಕಳನ್ನು ನೀವು ಪಡ್ಕೊಂಡಿದ್ದಕ್ಕೆ ಸಾರ್ಥಕವಾಗತ್ತೆ. ಇಲ್ಲ ಮಕ್ಕಳಿಗೆ ನರಕ ತೋರಿಸಿದಂಥ ತಂದೆ ತಾಯಿಗಳಿಗೆ ನರಕವೇ ಪ್ರಾಪ್ತಿಯಾಗತ್ತೆ. ಶಾಪ ಹೇಳ್ತಾ ಇಲ್ಲ ನಾನು, ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಮಕ್ಕಳನ್ನು ದೇವರು ಅಂತಾರ್ರಿ. ದೇವರ ರೂಪ, ಮನುಷ್ಯ ರೂಪದಲ್ಲಿ ದೇವರಾಗಿ ಬರ್ತಾರ್ರಿ. ಅವರನ್ನು ಚೆನ್ನಾಗಿದೆ ಅಂತ ನೀವು ಹೇಳ್ತೀರಲ್ಲ, ಎಲ್ಲ ತಂದೆ ತಾಯಿಗಳು ಹಿಂಗೆ ಮಾಡಿ ಸ್ಕೂಲ್ಗೆ ಹಾಕೋದು. ಚೆನ್ನಾಗಿ ಓದ್ಕೋ ಅಂತ. ಆರೋಗ್ಯವನ್ನು ಗಮನಿಸಿ ಸ್ಕೂಲ್ಗೆ ಕಳಿಸುವಂಥ ಪೋಷಕರು ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳ ಆರೋಗ್ಯ ಕೊಡಿ, ಆಮೇಲೆ ಓದಿಸಿ. ಇದು ಪ್ರತಿಯೊಬ್ಬರು ಮಾಡಬೇಕಾದಂಥ ಕರ್ತವ್ಯವಾಗಿದೆ ಹೊರತು ಮಕ್ಕಳ ತಲೆ ಮೇಲೆ ಅನ್ಯಾಯವಾಗಿ ಕಲ್ಲು ಹಾಕಬೇಡಿ. ದಯವಿಟ್ಟು ನೀವು ಫಸ್ಟ್ ತಿಳ್ಕೊಳ್ಳಿ. ನೀವು ಹಿರಿಯರಿಗೆ ನೀವು ಶ್ರಾದ್ದ ಕ್ರಿಯೆಗಳನ್ನು ಮಾಡದೇ ಇರತಕ್ಕಂಥದ್ದು, ಆ ಕರ್ಮಗಳನ್ನ ತೊಳೆದೇ ಇರತಕ್ಕಂಥದ್ದಕ್ಕೆ ಅಡ್ಡದಾರಿಯಲ್ಲಿ ಮನೆ ಕಟ್ಟಿದ್ರಿ, ಅಡ್ಡದಾರಿಯಲ್ಲಿ ಮದುವೆಯಾಗಿದೆ, ಅದಕ್ಕೆ ನಿಮ್ಗೆ ಸಿಕ್ಕಿರೋದು ಉತ್ತರ ದಕ್ಷಿಣದ ನಿವೇಶನ. ಇಲ್ಲ ಅಂದರೆ ಪೂರ್ವ ಪಶ್ಚಿಮದ ಸಿಕ್ತಿತ್ತು. ಒಂದು ದಿನ ಕೆಲಸ ವೇಸ್ಟ್ ಆದರೂ ಪರವಾಗಿಲ್ಲ, ದಯವಿಟ್ಟು ಕೂತ್ಕೊಂಡಿದ್ದೀನಿ ಯೋಚನೆ ಮಾಡಿ ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ. ಆ ತಪ್ಪನ್ನು ತಿಳ್ಕೊತೀನಿ ಅಂದರೆ ನಿಮಗೆ ದಾರಿ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಮಕ್ಕಳನ್ನೂ ಚೆನ್ನಾಗಿ ಬೆಳೆಸಿ, ನೀವು ಚೆನ್ನಾಗಿರಿ. ನಿಮ್ಮ ನಿವೇಶನದ ಹಣೆಯ ಬರ ಮೊದಲು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹರಿಹರದಿಂದ ಕವಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕವಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಅವರ ನಕ್ಷತ್ರ ಮತ್ತು ಲಗ್ನವನ್ನು ತಿಳಿಸಿ. ಅದು ಮಿಥುನ, ಮಗ ನಕ್ಷತ್ರ ಸಿಂಹ ರಾಶಿ, ಲಗ್ನ ಮಿಥುನ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನು ಓದಿದ್ಯಮ್ಮ ತಾಯಿ? SLC ಓದಿದ್ದೀನಿ ಮೇಡಮ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 19 ವರ್ಷ ಆಯ್ತು ಗುರುಗಳೇ. ಹೇಗಿದೆ ಮದುವೆ ಜೀವನ? ಖುಷಿ ಇದೆಯಾ? ಖುಷಿ ನಾವು ಅನ್ಕೊಂಡಂಗಿಲ್ಲ. ನೀವು ಅನ್ಕೊಂಡಂಗಿಲ್ಲ, ಎಲ್ರಿಗೂ ಅದೇ ತಾನೆ ಅಪ್ಲಿಕೇಶನ್. ಯಾರು ಕೇಳೋದಮ್ಮ ಈಗ? ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅದೇ ಇರಮ್ಮ, ಒಂದು ನಿಮಿಷ ಆಗಲಿ. ಫಸ್ಟು ನಿಂತು ತೊಳ್ಕೊ. ನೀನೇ ಫೇಲ್ ಆಗಿದ್ಯಾ, ಮಗಂದೇನು ಕೇಳಿಯತ್ತೆ ಯಾರಿ? ಈಗ ಫಸ್ಟು ನಾವು ಮದುವೆ ಮಾಡ್ಕೊಳ್ಳೋದು ಯಾಕೆ, ಮಗು ಮಾಡ್ಕೊಳ್ಳೋದು ಯಾಕೆ ಅಂತ ಕೇಳಿದ್ರೆ ಬೇಜಾರು ಮಾಡ್ಕೊಬೇಡ. ಏನಕ್ಕೆ ಮಗು ಮಾಡ್ಕೊಳ್ಳೋದು, ಏನಕ್ಕೆ ಮದುವೆ ಮಾಡ್ಕೊಳ್ಳೋದು ಏನಕ್ಕಮ್ಮ? ಯಾಕೆ ಅಂತ ಗುರುಗಳೇ. ಅಮ್ಮ, ಗುರುಗಳು ಮತ್ತೆ ಮಾಡಿದಾರಲ್ಲ ಮದುವೆ ಅಂತ. ದೊಡ್ಡವ್ರು ಮಾಡ್ತಾರೆ, ಕೊಟ್ಟಂಗ ಆಗುತ್ತಲ್ಲ. ದೊಡ್ಡವ್ರು ಮಾಡ್ತಾರೆ ಅಂತ ಮದುವೆ ಮಾಡ್ಕೊಳ್ಳೋದಾ? ಮತ್ತೆ ಏನ್ ಮಾಡೋದು ಗುರುಗಳೇ ಅವಾಗ? ಓಕೆ, ಮಗು ಈಗ ಮಗನ ಮಗಳ? ಮಗ ಗುರು. ಎಷ್ಟು ವಯಸ್ಸು ಅವನಿಗೆ? ಈಗ 7 ವರ್ಷ. ಏನು ನಕ್ಷತ್ರ ಹೇಳಿದ್ದು? ಮಕ ನಕ್ಷತ್ರ. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡೋದು? ನಮ್ಮ ಯಜಮಾನ್ರು ತೋಟ ಗುರುಗಳೇ. ತೋಟ ಎಷ್ಟಿದೆ? ಎಷ್ಟು ಎಕರೆ ಇದೆ? 3.5 ಎಕರೆ ಐತಿ ಗುರುಗಳೇ. ಯಾರು ಸಂಪಾದನೆ ಮಾಡಿದ್ದು? ನಿಮ್ಮ ಯಜಮಾನ್ರ ಅವರಪ್ಪನ? ಇಲ್ಲ, ಅಪ್ಪನಿಂದ ಮಗ ಗುರುಗಳೇ. ಓಕೆ, ನಿಮ್ಮ ಯಜಮಾನ್ರ ಆರೋಗ್ಯ ಹೇಗಿದೆ? ಅವ್ರದ್ದು ಪರವಾಗಿಲ್ಲ, ಆದ್ರೂ ಮೈಕೈ ನೋವು, ಸುಸ್ತು ಅಂತಾರೆ. ಸುಸ್ತು? ಓಕೆ, ನಿಮ್ಮ ಜಮೀನಲ್ಲಿ ಯಾವಾಗ ಹೋಗಿ ನೀನು ಪೂಜೆ ಮಾಡ್ತಕ್ಕಂಥ ವಿಷಯಕ್ಕೆ ನಿಮ್ಮ ಯಜಮಾನರು ಕರ್ಕೊಂಡು ಹೋಗಿರೋದಾಗಲಿ, ನೀವು ಹೋಗಿ ಪೂಜೆ ಮಾಡೋದಾಗಲಿ ಯಾವಾಗ ಹೋಗಿದ್ರಿ? ಇದು ದಸರಲ್ಲಿ ಅರಕೆ ಮರ ಪೂಜೆ ಹೋಗಿದ್ವಿ. ಬನ್ನಿ ಮರ, ವರ್ಷ ಬನ್ನಿ ಮರ ಪೂಜೆ ಮಾಡ್ತೀವಿ. ಎಲ್ಲಿ?
ಹೊಲದಲ್ಲೇ ಐತಿ ಬನ್ನಿ ಮರ ದೀಕ್ಷೆ ಮಾಡ್ತಿದೀವಿ. ಯಾವ ಪೂಜೆ ಮಾಡೋದು ಅದಕ್ಕೆ? ಅದೇ ದಸರಲ್ಲಿ ನವಮಿಗೆ. ಯಾರೋ ಪೂಜೆ ಮಾಡೋದು? ನೀವು ನಿಮ್ಮ ಯಜಮಾನ್ರಾ? ಹಾ ನಾವೇ. ಊಟಕ್ಕೆಲ್ಲ ಮಾಡ್ಕೊಂಡು ಹೋಗ್ತೀವಿ, ಜನ ಕರಿತೀವ, ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಜನನು ಬರ್ತಾರಾ? ಬರ್ತಾರೆ ಗುರುಗಳೇ. ಓಕೆ. ಯಾಕೆ ಈ ವಿಚಾರ ಕೇಳಿದೆ ಅಂದರೆ, ಈಗ ಮಗುವುದು ಬಗ್ಗೆ ಅಮ್ಮ ಕೇಳ್ತು. ಹೌದು. ಈಗ ಮಕ್ಕಳ ಬಗ್ಗೆ, ಆರೋಗ್ಯದ ಬಗ್ಗೆ, ನೆಮ್ಮದಿ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆ. ಹೌದು. ಈಗ ನಾನು ಜಮೀನ್ಗೆ ಹೋಗಿ ಪೂಜೆಗೆ ಹೋಗ್ತಾ ಇದ್ದೀನಮ್ಮ ಅಂತ ಕೇಳಿದ್ರಿ. ಇದೇನಿದು, ಇದಕ್ಕೂ ಸಂಬಂಧ ಏನು ಅಲ್ವಾ? ಹೌದು. ಯಾಕೆ ಅಂದರೆ ಆ ಮಗು ಹುಟ್ಟಿರ್ತಕ್ಕಂಥ ಒಂದು ಅಡ್ರೆಸ್ ಯಾವುದು ಅಂದರೆ, ಇವರು ಯಜಮಾನರು ಮಾಡ್ತಾ ಇರ್ತಕ್ಕಂತಹ ಜಮೀನು ಇವ್ರದಲ್ಲ. ದುಡ್ಡು ಕೊಟ್ಟು ತಗೊಂಡವ್ರೆ ಅಂದರೆ ಯಾರಾದ್ರು ಈಸ್ಕೊಂಡವ್ರೆ ಅಂತಲ್ಲ. ಜಮೀನು ಇವ್ರದಲ್ಲ ಅಂದರೆ ಅದು ಧರ್ಮಕ್ಕೋಸ್ಕರವಾಗಿ, ಗ್ರಾಮಕ್ಕೋಸ್ಕರವಾಗಿ ಧರ್ಮಾಧಾರಿತವಾಗಿರ್ತಕ್ಕಂಥ ಭೂಮಿ ಆಗಿತ್ತು ಒಂದು ಕಾಲದಲ್ಲಿ. ಅದನ್ನು ದುಡ್ಡು ಕಮ್ಮಿ ಕೊಟ್ಟರೋ, ಪರ್ಚ್ಕೊಂಬಿಟ್ರೋ, ಬೇಲಿ ಹಾಕ್ಕೊಂಬಿಟ್ರೋ, ಏನೋ ಒಂದು ಕತೆ ಮಾಡಿ ಆ ಒಂದು ಬನ್ನಿ ವೃಕ್ಷ ಇರ್ತಕ್ಕಂಥ ಜಾಗ ಅದು ದೇವರಿಗೆ ಸೇರಿದಂಥ ಇನಾಮ್ತಿ ಜಮೀನು ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಯಾರೋ ಕೊಟ್ಟರು, ಇವ್ರು ಈಸ್ಕೊಂಡ್ರು. ಈ ಕರ್ಮದ ಫಲದಲ್ಲಿ ಆ ಮಗು ಹುಟ್ಟಿದೆ. ಆ ಮಗು ನೇರವಾಗಿ ಸ್ಟ್ರೈಟಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಇವರು ಕತೆ ಕೇಳ್ಕೊಂಡು 7 ವರ್ಷ ಮಗು ಆದರೂ ಈಗ ಅಮ್ಮ ಕಣ್ಣು ತೆರ್ಕೊಂಡು ಕೇಳ್ತಾ ಐತೆ. ಅಮ್ಮ ಅರ್ಥ ಆಯ್ತಾ? ಹಲೋ ಹಲೋ, ಕೇಳಿಸ್ತಾ ಇದೆಯಮ್ಮ ನಾನು ಹೇಳಿದ್ದು? ಕೇಳಿಸ್ತಿದೆ ಗುರುಗಳೇ. ಅಲ್ಲ ಗುರುಗಳೇ, ಅಪ್ಪನಿಂದ ಮಗು ಬಂದತ್ತಾ? ಬಂದತ್ತ. ಮತ್ತೆ ಮಗು ಹೆಂಗ್ ಬಂತು? ಮಗು ಹೆಂಗಮ್ಮ ಬಂತು? ಉತ್ತರ ಕೊಡು. ಅದೇ ಕೇಳೋಣ. ಅಲ್ಲಮ್ಮ, ಒಂದು ನಿಮಿಷ ನಿನ್ನ ಪ್ರಶ್ನೆಗೆ. ಮಗು ಎಲ್ಲಿಂದ ಬಂತು? ಅಪ್ಪಂದು ಯಾಕೆ ಬರುತ್ತೆ ಅಂದರೆ ಅಪ್ಪನಿಂದಾನೇ ಮಗು ಬಂದಿರೋದು, ಹೌದಾ ಅಲ್ವಾ? ಅಲ್ಲ ಹೌದು ಗುರುಗಳೇ. ಮತ್ತೆ ಅದು ಈಗ ಅವರಪ್ಪನಿಂದ ಇವಪ್ಪನಿಂದ ಇವ್ರಿಗೆ ಬಂದೈತಿ. ಅಮ್ಮ ಒಂದು ನಿಮಿಷ ತಿಳ್ಕೊ. ನಿನಗೆ ಇಷ್ಟು ಹೇಳಿದ್ರು ಅರ್ಥ ಆಗದೆ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕೋದು ನಾನೇನು ಹೇಳೋಕ್ಕಾಗಲ್ಲ. ನಿಮ್ಮ ಜಮೀನಲ್ಲಿ ಬನ್ನಿ ಮರ ಇದೆ ಅಂತ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ನೀನು ಎಷ್ಟು ಅಂತ ಯೋಚನೆ ಮಾಡಬೇಕು, ಭಗವಂತ ಯಾವ ರೀತಿ ನುಡಿಸ್ತಾನೆ ಅಂತ. ಯಾರು ಹೇಳೋಕ್ಕಾಗುತ್ತೆ ನಮ್ಮ ಇದನ್ನ? ಹಿಂದಿವರೆಗೆ ಎಲ್ಲರೂ ಕೇಳಿದ್ಯೇನಮ್ಮ ನೀನು? ಇಲ್ಲ ಗುರುಗಳೇ. ಅಲ್ಲ ಮತ್ತೆ ಅಲ್ಲಿ ಬೆಳೆದಿತ್ತು, ಅದನ್ನ ದೀಕ್ಷಾ ಮಾಡಿಸಿ ಪೂಜೆ ಮಾಡಿಸ್ತಾ ಇದೀವಿ. ಅಮ್ಮ ತಾಯಿ, ಈ ಕರ್ಮವನ್ನ ಯಾವತ್ತು ತೊಳಿತೀರೋ ಅವತ್ತು ನಿಮಗೆ ವಂಶ ಬೆಳೆಯತ್ತೆ. ನಿಮ್ಮ ಯಜಮಾನರು ಫಸ್ಟ್ ತಿಳ್ಕೋಬೇಕು, ನಮ್ಮ ಅಪ್ಪ ಮಡಗ್ದ, ನಮ್ಮ ತಾತ ಮಡಗ್ದ ಅಲ್ಲ. ಆ ದೈವ ವೃಕ್ಷ ಇರುವಂಥ ಭೂಮಿಯನ್ನು ನೀವು ಬಳಸುವ ಹಾಗಿಲ್ಲ. ನಿಮ್ಮ ಮನೆಯಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಯಾರಿಗೂ ಚೆನ್ನಾಗಿರುವುದಿಲ್ಲ. ಎಷ್ಟೇ ದುಡಿದ್ರೂ ಬೇಜಾರಲ್ಲಿ ಹಿಂಸೆಯನ್ನು ಅನುಭವಿಸ್ಕೊಂಡೇ ಇರಬೇಕು ನೀವು. ಕರ್ಮ ವರ್ತೀವಿ ಮಾಡ್ಕೊಂಡೋಗಿ. ಈ ಕರ್ಮ ನಿವಾರಣೆ ಮಾಡಬೇಕು. ಸತ್ಯ ತಿಳ್ಕೊಳ್ಳಿ, ನಮ್ಮ ಜಮೀನಿನಲ್ಲಿ ಬನ್ನಿ ವೃಕ್ಷ ಏನಕ್ಕೆ ಬಂತು ತಿಳ್ಕೊಬೇಕಾ ಬೇಡವಾ? ಒಂದು ನಿಮಿಷ ಕೇಳಿಸ್ಕೊ. ನೀನು ಉದ್ದಕ್ಕೆ ಮಾತಾಡೋದು ನಾನು ಹೇಳೋಕ್ಕಾಗಲ್ಲ. ಈಗ ಇದನ್ನು ತಿಳ್ಕೊಳ್ಳೋದ್ರೆ ತಪ್ಪು, ಹೌದಾ ಅಲ್ವಾ? ಒಂದು. ಎರಡನೇದಾಗಿ ನಿಮ್ಮ ಯಜಮಾನರಿಗೆ ಎಷ್ಟು ಧೈರ್ಯವ ಅಂತಕ್ಕಂಥ ವಿಚಾರದಲ್ಲಿ ಮಂಡತನದಲ್ಲಿ ಪಾಪ ಯಪ್ಪ ಬದುಕ್ತಾ ಇದ್ದಾರೆ ಹೊರ್ತು ಖುಷಿ ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ನೆಮ್ಮದಿ ಇಲ್ಲ. ಏನಮ್ಮ? ಈಗ ಇವತ್ತೊಂದಲ್ಲ ಈ ಪಿಕ್ಚರು. ನೀನು ಮದುವೆ ಆಗೋಕ್ಕೆ ಮುಂಚೆಯಿಂದನೂ ನಿಮ್ಮ ಯಜಮಾನರಿಗೆ ಸುಸ್ತು ಅಂತಕ್ಕಂಥದ್ದು ಆವಾಗಿಂದ ಇವತ್ತಿನವರೆಗೂ ಇದೆ. ಈ ಸುಸ್ತಲ್ಲಿ ಬಂದಂಥ ಮಗು ಎಷ್ಟರ ಮಟ್ಟಿಗಿದೆ ಅಂತ ನೀನು ಯೋಚನೆ ಮಾಡೋ. ನಾನು ಜಾಸ್ತಿ ಹೊಡೆದಾಡಕ್ಕಾಗಲ್ಲ. ಜನ್ಮ ಕೊಟ್ಟ ತಂದೆಗೆ ಸುಸ್ತಿದ್ರೆ ಮಗು ಸುಸ್ತಲ್ಲೇ ಹುಟ್ಟುತ್ತೆ. ಏನು ಉದ್ದಕ್ಕೂ ಬೆಳೆಸ್ಕೊಂಡೋಗ್ರಿ ಹಿಂಗೆ. ನಿಮ್ಮಪ್ಪ ಅವರಪ್ಪ ಎಲ್ಲ ಇದೆ. ಈ ಸತ್ಯ ತಿಳ್ಕೊ ಅಂತ ನಾನು ವಿವರಣೆ ಮಾಡಿ ಹೇಳಿದ್ದು ಮಗುಗಲ್ಲ. ನಿನ್ನ ಮಗು ಕೂತ್ಕೊಳ್ಳೋದಕ್ಕೂ ನಿನ್ನ ಗಂಡ ಕೂತ್ಕೊಳ್ಳೋದಕ್ಕೂ ಸ್ವಲ್ಪ ನೋಡಮ್ಮ ಕೂತ್ಕೊಳ್ಳೋ ಸ್ಟೈಲ್ ಹೆಂಗಿರುತ್ತೆ ಅಂತ. ಇಬ್ರು ಚೆನ್ನಾಗಿರುತ್ತೇನಮ್ಮ? ಮಗ ಕೂತ್ಕೊಳ್ಳೋದು, ನಿಮ್ಮ ಯಜಮಾನ್ರು ಕೂತ್ಕೊಳ್ಳೋದು ನೇರವಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಾಗತ್ತೆ ನಮ್ಮ ಅವ್ರ ಕೈಲಿ? ಅಂದ ಮೇಲೆ ಸುಸ್ತು ಬರದೆ ಇನ್ನೇನಮ್ಮ ಬರ್ತದೆ? ಆ ಮಗು 7 ವರ್ಷ ಅಂತೀಯ ತಾಯಿ. ಏನು ಮಾಡ್ತಾ ಇದ್ದೆ ನೀನು ತಿಳ್ಕೊಳ್ಳದೆ? ಈ ನಕ್ಷತ್ರಕ್ಕೆ ಏನಕ್ಕೆ ಬಂತು? ಈ ಮಗು ಆರೋಗ್ಯ ಹೇಗಿರುತ್ತೆ? ಈ ಮಗುವಿನ ಅಪ್ಪ ಹೇಗಿರ್ತಾರೆ? ಈ ಮಗುವಿನ ಅಮ್ಮ ಹೇಗಿರ್ತಾರೆ? ಕುಟುಂಬ ಹೇಗಿರುತ್ತೆ? ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಇಲ್ಲ ಮಾಡ್ತಾನೆ, ಟ್ರೈ ಮಾಡ್ತಾನೆ ಇದ್ದೆ ಗುರುಗಳೇ. ಅದಕ್ಕೆ ಈಗ ಸಿಕ್ತು. ಯಾರು ಟ್ರೈ ಮಾಡ್ತಿದ್ದು? ಫೋನ್ ಮಾಡಕ? ಮಾತಾಡಿ ಏನು ಅಲ್ಲ ಕಣಮ್ಮ, ನೀವು ಮನೆಯಲ್ಲೇ ಕೂತ್ಕೊಂಡು ಟ್ರೈ ಮಾಡ್ತೀನಿ ಅಂತೀರಲ್ಲಮ್ಮ. ಈ ಸೋಮಾರಿತನ ಮೊದಲು ಬಿಡ್ರಮ್ಮ. ಅಲ್ಲ ಗುರುಗಳೇ, ನೀವು ಏನ್ ಹೇಳ್ತೀರಾ ಕೇಳ್ಬೇಕಲ್ಲ. ಅಲ್ಲಪ್ಪ, ನೀನು ಬೇರೆ ಕಡೆ ಯಾಕೆ ಕೇಳಿರ? 7 ವರ್ಷ ಆಯ್ತಲ್ಲ ಮಗುಗೆ. ಮಗು ಹುಟ್ಟದ 7 ದಿನಕ್ಕೆ ಬೇಕು ಈ ಸ್ಟೋರಿ. ಅಯ್ಯೋ ಚೆನ್ನಾಗೈತಿ.
ನಕ್ಷತ್ರ ಇದನ್ನ ಕೊಂಡು ತಕ್ಕೊಟ್ಟಿದ್ದಾರೆ ಗುರುಗಳೇ. ಕಂಬು ಕಟ್ಟು ಹೊಡಿರಮ್ಮ ಅಂತವ್ರಿಗೆ, ಚೆನ್ನಾಗದೆ ಅಂತವ್ರು ಕಂಬು ಕಟ್ಟು ಹೊಡೀರಿ ಹೇಳ್ತೀನಿ. ಕೇಳಿಸ್ಕೊಮ್ಮ ಇಲ್ಲಿ, ಫಸ್ಟ್ ಕೇಳಿಸ್ಕೊ. ಚೆನ್ನಾಗದೆ ಅಂತ ಹೇಳಿದ್ಮೇಲೆ ಕಂಬು ಕಟ್ಟು ಹೊಡಿ ಅವನಿಗೆ. ಯಾವನ್ ಹೇಳ್ದ ಅವನ್ನ? ಪ್ರಪಂಚಕ್ಕೆ ಹಿಂಗೆ ಬೆಂಕಿ ಇಡ್ತಾವ್ರೆ ಚೆನ್ನಾಗದೆ ಚೆನ್ನಾಗದೆ ಅಂತ ಹೇಳಿ. ಏನಕ್ರಿ ಹೋಗ್ತೀರಾ ಅಲ್ಲಿಗೆ? ಅಜ್ಞಾನಿಗಳ ಹತ್ರಕ್ಕೆ ಏನಕ್ಕೆ ಹೋಗಿ ಶಾಸ್ತ್ರ ಕೇಳ್ತೀರಾ? ಏನು ಹೇಳ್ತಾರೆ ಅವರು? ಎಲ್ರಿಗೂ ಬರೀ ಸುಳ್ಳೆ ಹೇಳೋಕ್ಕೆ ಕೂತಿರೋದವರು. ಇದನ್ನೇ ಸೋಮಾರಿತನ ಅನ್ನೋದು. ಯಾರ ಹತ್ರ ಹೋಗಿ ಏನು ಕೇಳಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಅದೇ ಗುರುಗಳೇ. ಈಗ ತಿಳ್ಕೊಂಡೆ ಅದು ಖುಷಿ ಆಯ್ತಾ ಬೇಜಾರಾಯ್ತಾ? ಅಲ್ಲ ಗುರುಗಳೇ, ಖುಷಿ ಆಯ್ತು. ಮತ್ತೆ ಏನ್ ಮಾಡ್ಬೇಕು ಗುರುಗಳೇ? ಏನು ಮಾಡಬೇಕು ಅಂದರೆ ಕೂತ್ಕೊಂಡು ಸಾಯಂಕಾಲ ಆದರೂ ಮುಗಿಯಲ್ಲ. ಇದು 3-4 ತಿಂಗಳಾಗುತ್ತೆ ಸ್ಟೋರಿ ಹೇಳೋಕ್ಕೆ. ಇಲ್ಲಿ ಹೇಳೋಕ್ಕಾಗಲ್ಲ, ನಾನು ಗುರ್ತು ಕೊಟ್ಟಿದ್ದೀನಿ. ನೀನು ನಿಮ್ಮ ಯಜಮಾನರು ಕೂತ್ಕೊಂಡು ಡಿಸೈಡ್ ಮಾಡಿ. ಏನು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಬಗ್ಗೆ ತಿಳ್ಕೊಳ್ಳೇಬೇಕು ಅನ್ನೋ ಆಸಕ್ತಿ ಇದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ. ಏನು ಮಾಡಬೇಕು ಅಂತ ಅಲ್ಲೇ ಕೂತ್ಕೊಂಡು ಕೇಳೋದು ನಾನು ಉತ್ತರ ಹೇಳೋಕ್ಕಾಗಲ್ಲ. ನಾವು ಪೂಜೆ ಮಾಡುವಂತ ಹೇಳುವಂಥ ಜ್ಯೋತಿಷ್ಯ ಹೇಳುವಂಥವ್ರಲ್ಲ ನಾವು. ನಿಮ್ಮ ಹಣೆ ಬರಗಳಲ್ಲಿ ಅಂದರೆ ನಿಮ್ಮ ವಂಶದಲ್ಲಿ ಏನು ತಪ್ಪಾಗಿದೆ ಅಂತ ತೋರಿಸ್ಕೊಡ್ತೀವಿ, ರಿಪೇರಿ ಮಾಡ್ಕೊಳ್ಳಿ. ಶಾಸ್ತ್ರ ಮಾಡೋದ್ರಿಂದ, ಪರಿಹಾರ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಮನುಷ್ಯ ಬದಲಾವಣೆ ಆಗಲ್ಲ. ಈ ತಪ್ಪು ಮಾಹಿತಿ ನಮ್ಮ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ದೇಶ ಕ್ಲೀನ್ ಆಗಬೇಕೇ ಹೊರ್ತು ಎಲ್ಲದಕ್ಕೂ ಪರಿಹಾರ, ಎಲ್ಲದಕ್ಕೂ ಪೂಜೆ ಅಂತ ಹೇಳ್ತಾ ಇರ್ತಕ್ಕಂಥ ಕಂತ್ರಿ ಕಮಂಗಿಗಳು ನಮ್ಮ ದೇಶದ ತುಂಬ ತುಂಬಿದ್ದಾರೆ. ಅಂಥವ್ರ ಹತ್ರ ಹೋಗಿ ನೀವು ಅನುಭವಿಸ್ತಾ ಇದ್ದೀರ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಪರಿಹಾರ ಅಲ್ಲ, ತಪ್ಪು ಏನು, ಒಂದು ನಕ್ಷತ್ರ ಅಂದರೆ ಅದಕ್ಕೆ ಅರ್ಥ ಏನು, ಆ ನಕ್ಷತ್ರದ ಹಿನ್ನೆಲೆ ಏನು, ಇದು ಕುಟುಂಬದ ಮೇಲೆ ಏನು, ಮಗುವಿನ ಆರೋಗ್ಯದ ಮೇಲೆ ಏನು, ಈ ಸತ್ಯ ಯಾರು ಹೇಳ್ತಾರೆ ಕೇಳೋಣ ನೋಡೋಣ. ಇವೆಲ್ಲೇ ಹೋಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ಮಗು ಈ ನಕ್ಷತ್ರ ಹುಟ್ಟಿದ್ರೆ ಕುಟುಂಬ ಏನಾಗಿರುತ್ತೆ ಅಂತ ಯಾವನಾರು ಹೇಳೋಕ್ಕೆ ಹುಟ್ಟಿದರೆ ಈ ಭೂಮಿಯಲ್ಲಿ, ಇಡೀ ಭಾರತ ದೇಶದಲ್ಲಿ, ನಾನು ಆಮೇಲೆ ಹೇಳ್ಕೊಡ್ತೀನಿ. ಒಂದು ಮಗುವಿನ ನಕ್ಷತ್ರದಲ್ಲಿ ಇಡೀ ವಂಶವನ್ನು ಸಿಕ್ಕತ್ತೆ ಅನ್ನೋ ಸತ್ಯ ಇಲ್ಲಮ್ಮ. ಯಾವನು ಇನ್ನೂ ಹುಟ್ಟಿಯಲ್ಲ ಭೂಮಿಯಲ್ಲಿ. ತಿಳ್ಕೊಂಡೆ ಅಂತ ಖುಷಿ ಪಡು, ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಇದು ಕೇವಲ ಇವ್ರ ಸಮಸ್ಯೆ ಅಲ್ಲ, ಎಷ್ಟೋ ಜನರು ಅವರ ತೋಟಗಳಲ್ಲಿ, ಗದ್ದೆಗಳಲ್ಲಿ ಈ ಥರ ದೇವರಿನ ಮರಗಳಿರುತ್ತೆ, ದೇವರ ಮೂರ್ತಿಗಳಿರುತ್ತೆ, ಇಲ್ಲ ಹುತ್ತಗಳಿರುತ್ತೆ. ಇದೆಲ್ಲ ಅವರು ಒಳ್ಳೇದನ್ನು ತಮಗೆ ಒಳ್ಳೇದಾಗಿದೆ ಅಂದ್ಕೊಂಡು ಅಲ್ಲೇ ಉಳುಮೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಇವತ್ತೇ ಗೊತ್ತಾಗಿರೋದು ಅನ್ಸುತ್ತೆ ಗುರುಗಳೇ. ಈಗ ಒಂದು ವಿಷಯ ಏನು ಗೊತ್ತೇನಮ್ಮ, ಹೆಂಡತಿ ಸಿಕ್ಕಬೇಕಾಗಲಿ, ಮಗು ಹುಟ್ಟಬೇಕಾಗಲಿ, ಗಂಡ ಸಿಕ್ಕಬೇಕಾಗಲಿ, ಒಂದು ಸೈಟು ಜಮೀನು ಸಿಕ್ಕಬೇಕಾಗಲಿ, ನಿಮ್ಮ ಕರ್ಮಕ್ಕನುಸಾರವಾಗಿ ಸಿಕ್ಕುತ್ತೆ ಹೊರ್ತು ಒಳ್ಳೆಯದಾಗಕ್ಕೆ ಸಿಕ್ಕೋದು ತುಂಬ ಅಪರೂಪ. ಏನದು ಅಂದರೆ, ಸೈಟ್ ತಗೊಂಡೆ ಸ್ವಾಮಿ, ಪೊಲೀಸು ಬಂದ್ಬಿಟ್ರು, ಕೇಸ್ ಆಗೋಯ್ತು ಅಂತಾರೆ. ಅಂದರೆ ಅವನು ಮನೆ ಕಟ್ಟಂಗಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಶನೇಶ್ವರ ಎಂಟ್ರಿ ಅಂದರೆ ಏನು, ದೇವ್ರು ಬಂದ್ಬಿಟ್ರು ಅಂತಲ್ಲ. ನೀನು ನಡ್ಕೊಂಡು ಬಂದಿರತಕ್ಕಂಥ ರೀತಿ ಚೆನ್ನಾಗಿಲ್ಲ, ನಿನಗೆ ಯಾವುದೇ ರೀತಿ ಒಳ್ಳೆ ಸಿಗಲ್ಲ, ಅನುಭವಿಸು ಅಂತ ಹೇಳಿ ಪೊಲೀಸ್ ಮೂಲಕವಾಗಿ ಬರ್ತಾರೆ ಅವರು. ಪೊಲೀಸ್ ಮೂಲಕ ಅಂದರೆ ಭಯ ತಾನೇ ಪೊಲೀಸು. ಹೌದು. ಈ ಭಯ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಯಾರೇ ಮನೆ ಕಟ್ಟಿರಲಿ, ಯಾರೇ ಮಲ್ಕೊಳಕ್ಕೋಗಲಿ, ಯಾರೇ ಊಟ ಮಾಡಲಿ, ಯಾರೇ ಟಿ ವಿ ನೋಡ್ತಾ ಇರಲಿ, ಯಾರ ಮನೆಯಲ್ಲಿ ಭಯ ಅಂತ ಗೊತ್ತಾಗುತ್ತೋ, ಮಕ್ಕಳಿಗೆ ಭಯ ಅಂತ ಗೊತ್ತಾಗುತ್ತೋ, ಹೆಂಡತಿಗೆ ಭಯ ಅಂತ ಗೊತ್ತಾಗುತ್ತೋ, ಆ ಮನೆ ಯಾವ ಕಾರಣಕ್ಕೂ ಸೂಕ್ತವಾದ ಮನೆ ಅಲ್ಲ. ಭೂಮಿಯಲ್ಲಿ ಇರುವುದು ಭಯ. ಎಲ್ಲಿರೋದು ಭಯ? ಭೂಮಿಯಲ್ಲಿ. ಈ ನಾವು ವಾಸ ಮಾಡುತ್ತಿರುವ ಭೂಮಿಯಲ್ಲಿ ವ್ಯವಸಾಯ ಇದ್ದಾಗಲಿ, ಮನೆ ಕಟ್ಟಿರೋ ಸೈಟ್ ಆಗಲಿ, ಯಾರ ಮನೆಯಲ್ಲಿ ಭಯ, ಯಾರಿಗಿಲ್ಲಮ್ಮ ಭಯ? ಎಲ್ಲರಿಗೂ. ಗಂಡನ ಬಗ್ಗೆ ಹೆಂಡತಿಗೆ ಭಯ, ಹೆಂಡತಿ ಬಗ್ಗೆ ಗಂಡನಿಗೆ ಭಯ, ಇವರಿಬ್ಬರಿಗೂ ಮಕ್ಕಳ ಭಯ, ಮಕ್ಕಳಿಂದ ಅಪ್ಪ ಅಮ್ಮನಿಗೆ ಭಯ, ಆಮೇಲೆ ಆಸ್ತಿ ಭಯ, ಆಮೇಲೆ ಆರೋಗ್ಯದ ಭಯ. ಏನ್ರಿ ಸತ್ಯ ಸುಣ್ಣ ಆಗ್ತೀರಾ? ಈ ಭಯ ಕೊಡುತ್ತಿರುವುದು ಯಾವುದು ಅಂದರೆ, ನೀವು ವಾಸ ಮಾಡುತ್ತಿರುವ ನಿಮ್ಮ ಕಾಲನ್ನು ಇಟ್ಟು ನಿಂತಿದ್ದೀರಲ್ಲ, ಅದೇ ಮೆಸೇಜ್. ವ್ಯಕ್ತಿ ಎಲ್ಲಿ ಭೂಮಿಯಲ್ಲಿ ನಿಂತಿರ್ತಾನೆ, ಎಲ್ಲಿ ಮಲಗ್ತಾನೆ, ಎಲ್ಲಿ ಕೂತಿರ್ತಾನೆ, ಆ ಭೂಮಿ ನಿಮ್ಮ ಕುಟುಂಬದ, ನಿಮ್ಮ ಹಿಂದಿನ ಜನ್ಮದ, ಎಷ್ಟೋ ಜನ್ಮದ ಪ್ರತಿಯೊಂದು ಮಾಹಿತಿಯನ್ನು ಕೊಡುವುದಕ್ಕೆ ನಿಮಗೆ ಸಿಗುವಂತಹ ಒಂದು ಪ್ರಾಪರ್ಟಿ ಆಗಿರುತ್ತೆ. ಹುತ್ತ ಇರುತ್ತೆ. ಸೈಟ್ ತಗೊಂಡ್ಮೇಲೆ ಉತ್ತಾ ಬರುತ್ತೆ. ಇದು ಪುಣ್ಯವಂತರು. ಚೆನ್ನಾಗಿರುತ್ತೆ ಸೈಟ್, ಏನೂ ಇಲ್ಲ, ಸೂಪರು ಅಂತಾರೆ. ತಗೊಂಡ್ಬಿಟ್ಟು ಮುಳ್ತಂತಿ ಹಾಕಿಸ್ತಾರೆ. ತಾಗಿಸ್ಬಿಟ್ಟು ನಾನು ಸೈಟ್ ತಗೊಂಡಿದ್ದೀನಿ ಸ್ವಾಮಿ ಅಂತೇಳ್ಬಿಟ್ಟು ಮನೇಲಿ ಕೂತಿರ್ತಾರೆ. ಯಾವತ್ತೋ ಒಂದಿನ ಯಾರನ್ನೋ ತೋರ್ಸಕ್ಕೆ ಕರ್ಕೊಯ್ತಾರೆ. ಅಲ್ಲಿ ಆರಾಮಾಗಿ ಆಗಲೇ ಉತ್ತ ಪ್ರತ್ಯಕ್ಷ ಆಗಿರುತ್ತೆ. ನೀನು ಮನೆ ಕಟ್ಟೋ ಯೋಗ್ಯತೆ ನಿನಗಿಲ್ಲ, ಈ ಸೈಟು ನಿನ್ನದಲ್ಲ, ನೀನು ಅಲೆಮಾರಿ, ಗೆಟ್ ಔಟ್. ಏನ್ರಿ ಮನೆ ಕಟ್ಟೋದು? ಒಂದು ಯಾರಪ್ಪನ ಮನೆದು ಅಂತ ಜಮೀನು ತೊಗೊಳಕ್ಕಾಗತ್ತೆ? ನಾವು ದುಡ್ಡು ಕೊಟ್ಟರೆ ನಿಂದಲ್ಲ ಜಮೀನದು, ನೀನು ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೋ ನಿನ್ನ ಮನೆಯಲ್ಲಿ. ಆ ಜಮೀನು ಯಾರು? ಭಗವಂತನ ಆಸ್ತಿ ಆಗಿದೆ. ನಾವು ಕಟ್ಟುವ ಮನೆಯ ಇರತಕ್ಕಂತಹ ನಿವೇಶನ ಭಗವಂತ
ಮಲಗಿರುವ ಜಾಗ. ನಾವು ಬಾಲ್ಕನಿ ಮುಂದಕ್ಕೆ ತಳ್ಳು, ಡೋರ್ನ ಈ ಕಡೆ ಮಡಗು, ಮೆಟ್ಲನ್ನ ಈ ಕಡೆ ಹಾಕು. ಯಾರಪ್ಪನ ಮನೆದು ಅಂತ ಪ್ಲ್ಯಾನ್ ಇದು. ನಿಮ್ಮ ಅನುಕೂಲಕ್ಕೆ ಮನೆ ಕಟ್ಟಬೇಕು ಅಂತ ಇಲ್ಲಿ ಯಾವ ಕಾರಣಕ್ಕೂ ಇಲ್ಲ. ಇದು ಯಾವ ಶಾಸ್ತ್ರದಲ್ಲೂ ಇಲ್ಲ. ನಾವು ಮಾಡ್ತಾ ಇರೋದು ಹಂಗೆ ತಾನೆ. ಸ್ವಾಮಿ 3 ಫ್ಲೋರು, ಚಿಕ್ಕ ಮಗನಿಗೊಂದ, 2ನೇ ಮಗನಿಗೊಂದ, ಆಮೇಲೆ ನಾವು ಗಂಡ ಹೆಂಡತಿ ಒಂದ, ಆಮೇಲೆ ಯಾರು ಬಂದರೆ ಇನ್ನೊಂದ. ಏನು ಅರ್ಥ ಇದೆಯಾ ಇದರಲ್ಲಿ? ಭೂಮಿ ನಿಮ್ಮ ಇಷ್ಟದಂಗೆ ನೀವು ಏರ್ತಾ ಇದ್ದರೆ ಇವತ್ತು ತಿಳ್ಕೊಳ್ಳಿ, ಯುದ್ಧ ಆಗಿದ್ದು ಈಗ ಸಾಕಷ್ಟು ಜನಗಳಿಗೆ ಗೊತ್ತಾಗಿದೆ. ದೊಡ್ಡ ದೊಡ್ಡ ಎತ್ತರವಾದ ಬಿಲ್ಡಿಂಗೇ ಬಾಂಬ್ ಬೀಳೋದು. ಇದು ದುರಂತ ಮೊದಲು ತಿಳ್ಕೊಬೇಕು ನೀವು. ಕರೋನಾ ಏನಕ್ಕೆ ಬಂತು ಅಂತ ತಿಳ್ಕೊಂಡಿಲ್ಲ. ಇದ್ರ ಬಗ್ಗೆ ಇನ್ನೊಮ್ಮೆ ಎಚ್ಚರಿಕೆ ಮಾಡ್ತೀನಿ. ಯಾರು ಎತ್ತರವಾದ ಬಿಲ್ಡಿಂಗು ಯಾವ ದೇಶದಲ್ಲಿದೆ, ಇವತ್ತು ಹೊರ ದೇಶಕ್ಕೆ ಹೋದರೆ ಎಲ್ಲ ಎತ್ತರವಾದ ಬಿಲ್ಡಿಂಗೇ. ಈಗ ನಮ್ಮ ಬೆಂಗಳೂರು ಸಿದ್ಧತೆಯಾಗುತ್ತಿದೆ. ಯಾಕೆ ಅಂದರೆ ಬಾಂಬ್ ಬಂದು ಬೀಳಬೇಕಲ್ಲ. ಬೀಳುತ್ತೆ. ಎಲ್ಲಿ ಬೀಳುತ್ತೆ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೊದಲು ಬೀಳುತ್ತೆ. ಇದು ಶಾಸ್ತ್ರ ಹೇಳ್ತಾ ಇಲ್ಲ. ಬಾಂಬ್ ಎಲ್ಲಿ ಬೀಳುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬೀಳುತ್ತೆ. ಇದೆಂಗ್ರಿ ಹೇಳ್ತೀರಾ? ಭವಿಷ್ಯ ಹೇಳ್ತೀರಾ? ಹೌದಲ್ಲ? ಹೌದು ಗುರುಗಳೇ. ಯಾಕೆ ಅಂದರೆ ಅದು ಫಾರಿನ್ ಆಗೋಗಿದೆ. ಯಾವುದು? ಎಲೆಕ್ಟ್ರಾನಿಕ್ ಸಿಟಿ, ಫಾರಿನ್. ಏನೇನು ನಡಿಬೇಕೆಲ್ಲ ನಡೀತಾ ಇದೆ ಅಲ್ಲಿ. ಕುಡಿಯೋ ನೀರು ಸಿಗ್ತಾ ಇದೆಯಾ ನೋಡ್ಕೊಳ್ಳಿ ಅಲ್ಲಿ. ಅಂದ ಮೇಲೆ ನಿಮಗೆ ಭಗವಂತ ಕಣ್ಣು ಮುಚ್ಕೊಂಡಿರ್ತಾನೆ ಅಂದ್ಕೊಂಡ್ರ? ಬೀಳುತ್ತೆ ಒಂದು ಬಾಂಬು. ಬೀಳೋದು ಬೇಡ. ಆದರೆ ಒಂದು ತಿಳ್ಕೊಳ್ಳಿ, ಮನೆ ಕಟ್ಟೋದು ಎಷ್ಟು ದುರಹಂಕಾರದಲ್ಲಿ ಮನೆ ಕಟ್ತಾ ಇದ್ದೀವಿ ನಾವು ಅಂತ. ಲೋನ್ ಸಿಗುತ್ತೆ, ಮನೆ ಮಾರ್ಬಿಟ್ಟು ಮನೆ ಕಟ್ತೀನಿ, ಸೈಟ್ ಮಾರ್ಬಿಟ್ಟು ಮನೆ ಕಟ್ತೀನಿ, ಭೂಮಿ ಮಾರ್ಬಿಟ್ಟು ಮನೆ ಕಟ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಾನು ಓಪನ್ ಮಾಡಿ ಹೇಳೋಕ್ಕಾಗಲ್ಲ. ಇವತ್ತು ಯಾವ ದುಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು. ಭಗವಂತ ಕೊಟ್ಟಿರುವ ಜಮೀನನ್ನು ಹಾಳು ಮಾಡಿ, ಆ ಜಮೀನು ಸತ್ಯವನ್ನು ತಿಳಿದೆ ಮನೆ ಕಟ್ಟೋದೇನು, ಬಿಲ್ಡಿಂಗ್ ಕಟ್ಟೋದೇನು, ಮಕ್ಕಳು ಓದಿಸ್ಬೇಕಂತೆ, ಎಜುಕೇಷನ್ ಕೊಡಬೇಕಂತೆ, ಆಸ್ತಿ ಮಾರೋದು. ಯಾರ ಅಪ್ಪನ ಮನೆದು ಅಂತ ಆಸ್ತಿ ಮಾರೋಕ್ಕಾಗತ್ತೆ? ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಆಸ್ತಿ ನಿಮ್ಮಿಷ್ಟ. ಆದರೆ ಆ ಆಸ್ತಿಯ ಮೂಲ ಏನು? ಮಾರೋದಕ್ಕ, ಮನೆ ಕಟ್ಟೋದಕ್ಕ, ದಾನ ಮಾಡೋಕ್ಕ ತಿಳ್ಕೋಬೇಕು. ಯಾಕೆ ಈ ಥರ ಸಿಕ್ಕತ್ತೆ ಅಂದ್ರಮ್ಮ, ನೇರವಾಗಿ ಒಂದೇ ವಿಚಾರಕ್ಕೆ ಬಂದ್ಬಿಡ್ತೀನಿ. ಒಂದು 5 ಎಕರೆ ಯಾವುದೋ ಜಮೀನು ಹೆಂಗೋ ಏನೋ ಸಂಪಾದನೆ ಮಾಡಿರ್ತಾರೆ ಪಾಪ ಮಕ್ಕಳಿಗಾಗಲಿ ಅಂತ. ಹೌದು. ಅದನ್ನು ಅವರು ಎದುರಿಸಿ ಯಾರನ್ನೋ ಈಸ್ಕೊಂಡಿರ್ಬೋದು, ಅಥವಾ ಜಮೀನವನಿಗೆ ಏನೋ ಒಂದು ಕತೆ ಮಾಡಿಬಿಟ್ಟು ಇವರೇ ಬರ್ಸ್ಕೊಂಡಿರ್ಬೋದು. ಏನೋ ಒಂದು ರೀತಿ ಜಮೀನು ಬಂದಿರುತ್ತೆ. ಓಕೆ, ಅದನ್ನು ಮೋಸ ಅಂತ ನಾವು ಹೇಳೋಕ್ಕಾಗಲ್ಲ. ಆ ಭೂಮಿ ಮಕ್ಕಳು ಹುಡ್ತಾರಲ್ಲ, ಅಲ್ಲಿ ಗೊತ್ತಾಗುತ್ತೆ ಇವರು ಮೋಸ ಮಾಡೋರ, ಕೊಲೆ ಮಾಡೋರ, ಆಚೆಗೆ ತಳ್ಳೋರ, 10 ರೂಪಾಯಿ 2 ರೂಪಾಯಿ ಕೊಟ್ಟವ್ರ, ಅಥವಾ ಏನೂ ಕೊಟ್ಟಿಲ್ವಾ ಅನ್ನೋದು ನಿಮ್ಮ ಮಕ್ಕಳು ಕುಂಡ್ಲಿಯಲ್ಲಿ ಬಂದ್ಬಿಟ್ಟಿರುತ್ತೆ. ನೀವು ತಿಳ್ಕೊಂಡಿರಲ್ಲ. ಹೆಂಗೆ ಗೊತ್ತಾಗತ್ತೆ ಅಂತ? ಅದಕ್ಕೆ ನಾವು ಹುಟ್ಟಿರೋದು. ಈ ಭೂಮಿಯಲ್ಲಿ ನಾವು ಹುಟ್ಟಿರೋದು ಏನಕ್ಕೆ ಅಂದರೆ, ನಿಮ್ಮ ಜಾತಕವನ್ನು ನೋಡಿದ ತಕ್ಷಣ ಎಷ್ಟು ತಲೆಮಾರಲ್ಲಿ ದೇವರಿಗೆ ಟೋಪಿ ಆಗಿದೆ, ಯಾವ್ಯಾವ ರೀತಿ ಟೋಪಿ ಹಾಕಿದ್ದೀರಾ, ಪ್ರತಿಯೊಂದು ಗೊತ್ತಾಗತ್ತೆ. ಅದಿಲ್ಲ ಅಂದರೆ ಶಾಸ್ತ್ರ ಹೇಳೋರಿಗೆ ಇದೆಲ್ಲ ಗೊತ್ತಾಗಲ್ಲ. ನೀವು ಹೋಗೋದು ಶಾಸ್ತ್ರ ಹೇಳೋರ ಹತ್ರಕ್ಕೆ ಇದು ಗೊತ್ತಾಗಲ್ಲ. ಆ ವ್ಯಕ್ತಿ ಹೆಂಗೋ ಕಷ್ಟಪಟ್ಟು ಸಾಲನೋ ಏನೋ ಮಾಡಿ ಸತ್ತೋಗ್ತಾರೆ. ಆ ಜಮೀನು ತಗೊಂಡಿದ್ಯಾರು? ಸತ್ತಂತ ವ್ಯಕ್ತಿ. ಹೌದು. ಆ ಸತ್ತಂಥ ವ್ಯಕ್ತಿಗೆ ಆ ದೋಷ ತಗಲಬಾರ್ದು ಅಂದರೆ ಆ ಜಮೀನಿಗನುಸಾರವಾಗಿ ಒಂದು ಜಮೀನನ್ನು, ಅಂದರೆ ಒಂದು ನಿವೇಶನವನ್ನು ದಾನದ ರೂಪದಲ್ಲಿ ದೇವಾಲಯಕ್ಕೆ ಅರ್ಪಣೆ ಮಾಡಬೇಕು. ಆಗ ಸತ್ತ ವ್ಯಕ್ತಿ ಏನಾಗತ್ತೆ, ಮುಂದಿನ ಒಂದು ಜನ್ಮ ಅಂತ ಹುಟ್ಟುವಾಗ ಒಳ್ಳೆಯ ರೀತಿಯಲ್ಲಿ ಮಗು ಹುಟ್ಟತ್ತೆ. ಇವರು ನಮ್ಮ ಅಪ್ಪಡಗದ ಅಂತ ಬೇಲಿ ಹಾಕ್ಕೊಂಡು ಆರಾಮಾಗಿ ಮಜಾ ಮಾಡಕ್ಕೆ ನೋಡ್ತಾರಲ್ವಾ. ಆ ಭೂಮಿಯನ್ನು ಕಷ್ಟಪಟ್ಟು ಮಾಡಿದವರಿಗೆ ಮುಂದೆ ತ್ರಿಶಂಕು ಸ್ಥಿತಿಯಾಗಿ ಹುಟ್ಟಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ, ದೇವ್ರ ಹತ್ರನೂ ಹೋಗೋಕ್ಕಾಗಲ್ಲ. ಅದು ರೌಂಡ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಆಸ್ತಿ ಇದ್ದು ಅಲೆಮಾರಿಗಳಂಗೆ, ಸ್ವಾಮಿ ನಮ್ಮ ಅಪ್ಪಂದಲ್ಲದೆ ನಮ್ಮ ಅವಂದು ಹಿಂಗದೆ, ನಾವು ಎಲ್ಲೂ ಮನೆ ಕಟ್ಟಕ್ಕಾಗಿಲ್ಲ, ಒಂದು ಕಡೆ ನಿಲ್ಲಕ್ಕಾಗ್ತಾರೆ ಅಂತ ಶಾಸ್ತ್ರ ಕೇಳ್ತಿರಲ್ಲ. ಇದು ಇದರ ಸತ್ಯ. ಯಾಕೆ ನೀವು ಮನೆ ಕಟ್ಟಕ್ಕಾಗಲ್ಲ, ಯಾಕೆ ನಿಮ್ಗೆ ಒಳ್ಳೆ ಸೈಟ್ ಸಿಗ್ತಾ ಇಲ್ಲ, ಯಾಕೆ ನಿಮ್ಗೆ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಿಗ್ತಾ ಇಲ್ಲ, ಯಾಕೆ ಒಳ್ಳೆ ಮಗು ಹುಡ್ತಾ ಇಲ್ಲ ಅಂದರೆ, ನೀವು ನಿಂತಿರುವ ಭೂಮಿಯನ್ನು ಎಲ್ಲಿವರೆಗೂ ನೀವು ಗುರುತಿಸಲ್ವೋ, ಆ ಭೂಮಿಯ ಸತ್ಯವನ್ನು ಎಲ್ಲಿವರೆಗೂ ನೀವು ತಿಳಿಯಲ್ವೋ, ಅಲ್ಲಿವರೆಗೂ ಅಲೆಮಾರಿಗಳ ಥರ ಅಲಿಲೇಬೇಕು. ಚೆನ್ನಾಗಿರೋ ಮನೆ ಕಟ್ಟಬೇಕು, ಕಟ್ಟಕ್ಕಾಗಲ್ಲ. ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಕಾರಣ, ನಿಮ್ಮ ವಂಶಸ್ಥರಿಗೆ ನೀವು ಯಾವುದೇ ದಾನದ ರೂಪದಲ್ಲಿ ಕೊಟ್ಟಿಲ್ಲ. ಆದ ಕಾರಣ ಇನ್ನೊಂದು ಜನ್ಮ ಅನ್ನೋದಿದ್ದಾಗ ಆ ವ್ಯಕ್ತಿ ಮತ್ತೆ ಹುಟ್ಟಲಿಕ್ಕೆ ಆಗಲ್ಲ. ಕಾರಣ, ಭೂಮಿಯ ದೋಷದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆದರೂ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಅದಕ್ಕೆ ಮುಂದುವರ್ಕೊಂಡು ಹೋಗ್ತಾರೆ. ಇದು ನಾವು ಅನುಭವಿಸ್ತಾ ಇರತಕ್ಕಂಥ ಘೋರವಾಗಿರ್ತಕ್ಕಂಥ ದೋಷದ ಕರ್ಮ. ಅದಕ್ಕೋಸ್ಕರವಾಗಿ ಯಾರ ಮನೆಯಲ್ಲಿ ಆಸ್ತಿ, ಅದು 20-30 ಸೈಟ್ ಇರಲಿ, ಅಲ್ಲ 20-30 ಎಕರೆ ಜಮೀನಿರಲಿ, ನಿಮ್ಮ ಮಕ್ಕಳ ಜಾತಕದಲ್ಲಿ ಫಸ್ಟು ನಮ್ಮ ಅಪ್ಪ, ನಮ್ಮ ತಾತ,
ಅಮ್ಮನ ಕಡೆ ಅಪ್ಪನ ಕಡೆ ಆಸ್ತಿಯ ಮೂಲವನ್ನು ಸತ್ಯವನ್ನು ತಿಳಿಸ್ಕೊಡಿ ಅಂತ ನೀವು ಹೋಗಿ ಶಾಸ್ತ್ರದವ್ರ ಹತ್ರ ಕೇಳಿದರೆ ಅವ್ರಿಗದು ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಇದೇ ನೀವು ಬಂಧನದಲ್ಲಿ ಅನುಭವಿಸ್ತಾ ಇದ್ದೀರಾ. ಈ ಬಂಧನದಿಂದ ಹೊರಗೆ ಬರಬೇಕಂದ್ರೆ ನಿಮ್ಮ ಆಸ್ತಿ ನಿಮ್ಮ ಜಾತಕದಲ್ಲಿ ತಿಳಿಯುವವರೆಗೂ ನೀವು ಅನುಭವಿಸಲೇಬೇಕಾಗತ್ತೆ. ಅನ್ಯಾಯವಾಗಿ ದೇವ್ರ ಮೇಲೆ ನೀವು ಭಾರ ಹಾಕ್ಕೊಂಡು ಎಲ್ಲವನ್ನು ದೇವ್ರ ಮೇಲೆ ಒರೆಸ್ಬಿಟ್ಟು ಆ ಶಾಪದಲ್ಲಿ ನೀವು ಗುರಿಯಾಗಿ ಬದುಕಬಾರದು ಅಂತಕ್ಕಂಥ ಸತ್ಯದ ಮೂಲ ಕಾರಣದಿಂದಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂಚೆ, ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂಚೆ, ನಾವು ಈ ಭೂಮಿಗೆ ಬಂದದ್ದು ಯಾವ ಮೂಲದಿಂದ ಬಂದಿದ್ದೀವಿ ಅನ್ನೋ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಭಗವಂತ ಎಲ್ಲವನ್ನು ಕೊಟ್ಟು ಕಳಿಸಿದ್ದಾರೆ, ಯಾವುದು ಬ್ಯಾಲೆನ್ಸ್ ಇಟ್ಟಿಲ್ಲ. ಭಗವಂತ ಯಾರಿಗೂ ಕಷ್ಟ ಕೊಡಲ್ಲ, ಕೊಡೋದೂ ಇಲ್ಲ. ಆದರೆ ನೀವು ಎಲ್ಲವನ್ನು ಮುಚ್ಚಾಕಿ ಜೀವನದಲ್ಲಿ ಬದುಕ್ತೀನಿ ಅಂದರೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.